ಹೊರಗಡೆ ಕರ್ಕೊಂಡು ಹೋಗಿ ಅಂದರೆ ಪೊಲೀಸ್ ಸ್ಟೇಷನ್ಗೆ ಕರೀತಾ ಇದ್ದೀರಾ? ಬರೋದಿಲ್ಲ. ಅವ್ರು ಯಾವತ್ತೂ ಲೀಡ್, ನಾನು ಲಾಫಿಂಗ್ ಬುದ್ಧದ ಲೀಡ್ ಅಂತ ಹೇಳಿದ್ದು. ಹಂಗಾರೆ ಇದ್ರಲ್ಲಿ ಲಾಫಿಂಗ್ ಬುದ್ಧ ಯಾರು ಸರ್? ಲಾಫಿಂಗ್ ಬುದ್ಧ ನಾನೇ. ಲಾಫಿಂಗ್ ಬುದ್ಧ ನಗ್ಸೋ ಕೆಲಸ ನಂದೇ. ಸೊ ಓಪನಿಂಗಲ್ಲೇ ಹೇಳಿದ್ರೆ, ಸೊ ನಾನು ಹೆಂಗೋ ಕೋಆರ್ಡಿನೇಟ್ ಮಾಡಿಕೊಂಡು ಜೊತೆಗೆ ಒಳ್ಳೊಳ್ಳೆ ಕ್ಯಾರೆಕ್ಟರ್ ಮಾಡ್ತಿದ್ದೆ. ಇವಾಗ ಹೀರೋ ಅಂತ ಬಿಲ್ಡಪ್ ಕೊಟ್ಟು ಭಯ ಆಗ್ತಿದೆ. ಎಲ್ಲ ಆ ಪ್ರೆಷರ್ ನಾನು ಇವತ್ತರೆಗೂ ತಗೊಂಡಿರಲಿಲ್ಲ. ಈ ಸಿನಿಮಾಕ್ಕೋಸ್ಕರ ವೆಯ್ಟ್ ಗೇನ್ ಮಾಡಿದ್ದು ಎಷ್ಟು ಕಷ್ಟ ಆಯ್ತು ಸರ್? ವೆಯ್ಟ್ ಗೇನ್ ಮಾಡೋದೇ ಕಷ್ಟ ಇದ್ದಿದ್ದು ಆ್ಯಕ್ಚುಲಿ. ಯಾಕಂದರೆ ಸಿಕ್ಕಿ ತಿನ್ಬೇಕಾಯ್ತು, ಶುಗರ್ ರಶ್ ಆಗಬೇಕಾಯ್ತು ಬಾಡಿಗೆ, ಅಂದರೆ ಮುಖ ಎಲ್ಲ ಊದಬೇಕಾಗಿತ್ತು. ಸಿಂಪಲ್ ಒಂದು ಲವ್ ಸ್ಟೋರಿ, ಅದಕ್ಕೆ ನೀವು ತುಂಬ ಮಸಲ್ ಬಿಲ್ಡ್ ಮಾಡಬೇಕು, ಈ ಥರ ಅಪ್ರೋಚ್ ಮಾಡಿದ್ಯಾ ಅಂತ? ಇಲ್ಲ ಮಾಡಿದ್ದಾರೆ ಅಂದರೆ ನಂಗೆ ಸಾಂಗಲ್ಲಿ 6 ಪ್ಯಾಕ್ ಕಾಣ್ಬೇಕಾ, ಶರ್ಟ್ ಹಾಕಿರುವ ಈ ಥರದ್ದೆಲ್ಲ ಆಯ್ತಾ? ಯಾರನ್ನೋ ಸ್ಟಡಿ ಮಾಡಿದ್ರ ಅಂತ ಸರ್ ಈ ಕ್ಯಾರೆಕ್ಟರ್ಗೆ? ಲಾಫಿಂಗ್ ಬುದ್ಧ ಶೂಟ್ಗೆ ಹೋಗೋಕ್ಕಿಂತ ಮುಂಚೆ ಒಂದು ವಾರ ಪೊಲೀಸ್ ಸ್ಟೇಷನಲ್ಲಿ ಕೂತಿದ್ದೆ. ಯಾವ ಡಿಪಾರ್ಟ್ಮೆಂಟ್ ಯಾವ ಊರಿಗೆ ಕಳಿಸ್ತಾರೆ ಆ ಬಸ್ಸಲ್ಲೇ ಕೂತಿರ್ಬೇಕು ನೀವು. ಅವ್ರು ಕೂತು ಎಷ್ಟು ಫ್ರಸ್ಟ್ರೇಟ್ ಆಗ್ಬಿಟ್ಟಿರ್ತಾರೆ, ಮೆಂಟಲಿ ಎಷ್ಟು ಪ್ರೆಷರ್ ಇರುತ್ತೆ ಅವ್ರಿಗೆ. ದಿಗಂತ್ ಅವ್ರು ನಾವು ಮುಂಚೆಲ್ಲ ಮಾತಾಡಿರೋ ಹಂಗೆ ಒಂದು 12 ಅವರ್ಸ್ ಶೂಟ್ ಇತ್ತಂದ್ರೆ ಒಂದು 10 ಅವರ್ಸ್ ಅವ್ರಿಗೆ ರೆಸ್ಟ್ ಬೇಕು ಅಂತ ಅನ್ಕೊಳ್ಳೋಣ. ಸ್ವಲ್ಪ ಬೇಗ ಮುಗ್ದಾಗ ದಿಗಿನಿಂದ ಇವತ್ತು ಮುಗೀತು ಅಂದ್ರೆ ಖುಷಿಯಾಗಿ ನಾನು ಸೈಕ್ಲಿಂಗ್ ಹೊರಟೆ ಅಂತ ಹೊರಟಿರೋದು ಇದೆ. ಸರ್ ಪ್ಲೀಸ್ ತಲೆಗುಡಿ ಬಿಡಿ. ಹಾಯ್ ಹಲೋ ನಮಸ್ಕಾರ. ಇವತ್ತು ನಮ್ಮ ಜೊತೆ ಇಬ್ರು ಸ್ಪೆಷಲ್ ಗೆಸ್ಟ್ ಇದ್ದಾರೆ. ಇಬ್ರು ಗೆಸ್ಟ್ ಸ್ಪೆಷಾಲಿಟಿ ಏನಪ್ಪಾ ಅಂದ್ರೆ, ಒಬ್ರು ಘಮ ಪೌಡರ್ ಹಾಕ್ತಾ ಮಿಂಚ್ತಾ ಇರುವಂತ ಕಳ್ಳ ಅಂದ್ರೆ, ಇನ್ನೊಬ್ರು ಪ್ರಮೋದ್ ಶೆಟ್ಟಿ ಅವರು ACP DCP ಇಂದ ಪ್ರಮೋಷನ್ ತಗೊಳ್ತಿದ್ರು, ಇವಾಗ ಡಿಮೋಷನ್ ಆಗಿ ಕಾನ್ಸ್ಟೇಬಲ್ ಆಗಿದ್ದಾರೆ. ಅದು ಎಷ್ಟು ದಪ್ಪ ಆಗಿದ್ದಾರೆ ಅಂದ್ರೆ ನೀವು ಅವ್ರ ಸ್ಕ್ರೀನಲ್ಲಿ ನೋಡೇ ಎಂಜಾಯ್ ಮಾಡಬೇಕು. ಈ ಇಬ್ಬರನ್ನ ಕಳ್ಳರನ್ನ ಪೊಲೀಸರನ್ನ ಕ್ವಶನ್ ಕೇಳೋಂಥ ಚಾನ್ಸ್ ನನಗೆ ಸಿಕ್ಕಿದೆ. ಬನ್ನಿ ಮಾತಾಡ್ತಾ ಹೋಗೋಣ. ಇದರಲ್ಲಿ 3 ಬೊಂಬೆ ಇದೆ. ಆ 3 ಬೊಂಬೆಯಲ್ಲಿ ಒಬ್ಬ ಕಳ್ಳ ಇದ್ದಾನೆ, ಇನ್ನೊಬ್ಬ ಪೊಲೀಸ್ ಇದ್ದಾನೆ, ಇನ್ನೊಬ್ಬ ರಾಜ ಇದ್ದಾನೆ. ಸೊ ಪೊಲೀಸ್ ಏನು ಕೆಲಸ, ಯಾವಾಗಲೂ ಕ್ವಶನ್ ಮಾಡೋದು. ಸೊ ಈ ಪೊಲೀಸ್ ಕ್ವಶನ್ ಮಾಡ್ತಾನೆ, ಕಳ್ಳ ಅದೊಂದು ಆನ್ಸರ್ ಮಾಡ್ತಾನೆ. ಸೊ ಇಲ್ಲಿ ನನಗೆ ಬೇಕಾದ್ರೂ ಕಳ್ಳ ಬರ್ಬೋದು, ಇವ್ರಿಗೆ ಬೇಕಾದ್ರೂ ಕಳ್ಳ ಬರ್ಬೋದು, ಯಾರಿಗೆ ಬೇಕಾದ್ರೂ ಕಳ್ಳ ಬರ್ಬೋದು. ಸೊ ಈ ಥರ ಒಂದು ಗೇಮಲ್ಲಿ ಆಡೋಣ ಅಂತ, ಇದ್ರ ಜೊತೆಗೆ ಲಾಫಿಂಗ್ ಬುದ್ಧ ಬಗ್ಗೆ ಮಾತಾಡ್ತಾ ಹೋಗೋಣ ಅಂತ. ಸೊ ಫಸ್ಟ್ ಆಫ್ ಆಲ್ ವೆಲ್ಕಮ್ ಟು ದಿ ಶೋ ಸರ್. ಸೊ ಹೇಗೆ ಅನಿಸ್ತಿದೆ? ಒಬ್ರು ಸಕ್ಸಸ್ ಅಲ್ಲಿ ಖುಷಿಯಲ್ಲಿದ್ದಾರೆ, ಈಗ ನೆಕ್ಸ್ಟ್ ಸಕ್ಸಸ್ಸಿಗೆ ನೀವು ಕಾಯ್ತಾ ಕೂತಿದ್ದೀರಿ. ಅವ್ರ ಖುಷಿನೇ ನಮಗೂ ಬರಲಿ, ಅದೇ ಹ್ಯಾಪಿನೆಸ್ ನಮ್ಮಲ್ಲೂ ಇರಲಿ. ಆ್ಯಂಡ್ ಲಾಫಿಂಗ್ ಬುದ್ಧನೂ ಒಂದು ಒಳ್ಳೆ ಸಿನಿಮಾ. ಸೊ ಅದು ಕೂಡ ಗೆಲ್ಲಿ ಅನ್ನೋದು ನಮ್ಮ ಆಸೆ. ಸೊ ಇಬ್ರು ಜೊತೆಲೇ ಇದೀವಿ, ಅದರಲ್ಲಿ ಏನಿಲ್ಲ, ಗೆಲ್ಲಬೇಕು ಅಷ್ಟೇ. ಸೊ ಓಪನಿಂಗಲ್ಲೇ ಹೇಳಿದ್ರೆ, ಸೊ ನಾನು ಹೆಂಗೋ ಕೋಆರ್ಡಿನೇಟ್ ಮಾಡಿಕೊಂಡು ಜೊತೆಗೆ ಒಳ್ಳೊಳ್ಳೆ ಕ್ಯಾರೆಕ್ಟರ್ ಮಾಡ್ತಿದ್ದೆ, ಇವಾಗ ಹೀರೋ ಅಂತ ಬಿಲ್ಡಪ್ ಕೊಟ್ಟು ಭಯ ಆಗ್ತಿದೆ ಅಂತ. ಎಲ್ಲ ಆ ಪ್ರೆಷರ್ ನಾನು ಇವತ್ತರೆಗೂ ತಗೊಂಡಿರಲಿಲ್ಲ. ರೀಸೆಂಟಾಗಿ ಪ್ರೆಸ್ ಮೀಟ್ ಮುಗಿದ್ಮೇಲೆ ಸುಮಾರಷ್ಟು ಇಂಟರ್ವ್ಯೂಗಳು ಮಾಡ್ತಾ ಸರ್ ಹೇಗಿದೆ ನಿಮ್ಮ ಮೇಲೆ ಜವಾಬ್ದಾರಿ, ನೀವು ಹೀರೋ, ಇವಾಗ ನಿಮ್ಗೆ ಏನು ಅನ್ನಿಸ್ತಾ ಇದೆ, ಹೇಗಿದೆ ಜವಾಬ್ದಾರಿ? ನಾನು ತೊಗೊಂಡಿಲ್ದೇ ಇರೋ ಜವಾಬ್ದಾರಿನ ಈಗ ನಿಧಾನಕ್ಕೆ ನನ್ನ ಬೆನ್ನ ಮೇಲೆ ಹೇರ್ತಾ ಇದ್ದಾರೆ. ಸೊ ಹಾಗಾಗಿ ಒಂಚೂರು ರಾತ್ರಿ ನಿದ್ದೆ ಬರ್ತಿಲ್ಲ ಅಷ್ಟೇ. ಸೊ ಗೇಮ್ ಶುರು ಮಾಡೋಣ ಸರ್. ನಿಮ್ಗೆ ಹೇಳಿದ್ನಲ್ಲ ಹಂಗೆ 3 ಜನ ಇರ್ತಾರೆ, ಯಾರು ಬರ್ತಾರೆ ನೋಡೋಣ ಸರ್. ಸರ್ ಚೂಸ್ ಮಾಡಿ, ನೀವೊಂದು ಚೂಸ್ ಮಾಡಿ ಸರ್. ಸರ್ ಇವರು ರಾಜ ಸರ್, ಅವರು ಕಳ್ಳ ಸರ್. ಅಲ್ಲಿಗೆ ನಾನೇ ಪೊಲೀಸ್ ಸರ್, ನಾನೇ ಕ್ವಶನ್ ಕೇಳಬೇಕು ಸರ್. ಈ ಫಿಲಮ್ನ ಮೇಜರ್ ಅಟ್ರಾಕ್ಷನ್ ಅಂದರೆ, ಲಾಫಿಂಗ್ ಬುದ್ಧದ ಮೇಜರ್ ಅಟ್ರಾಕ್ಷನ್ ಅಂದರೆ ಸರ್ ಕಳ್ಳ ನೀವು ಸರ್, ಕಣ್ಣು ಮುಚ್ಕೊಂಡಿದ್ದಾನೆ. ಸಿನಿಮಾದ ಮೇಜರ್ ಅಟ್ರಾಕ್ಷನ್ ಅಂದರೆ ನೀವು ಪೊಲೀಸ್ ಕ್ಯಾರೆಕ್ಟರ್ ಮಾಡಿರೋದು ನಮ್ಗೆ ಆಗಲೇ ನೋಡಿದ್ದೀವಿ, ಆದರೆ ವೆಯ್ಟ್ ಗೇನ್ ಮಾಡಿ ವೆಯ್ಟ್ ಲಾಸ್ ಮಾಡಿದ್ದೀರಾ. ಈ ಸಿನಿಮಾಕ್ಕೋಸ್ಕರ ವೆಯ್ಟ್ ಗೇನ್ ಮಾಡಿದ್ದು ಎಷ್ಟು ಕಷ್ಟ ಆಯಿತು ಸರ್? ವೆಯ್ಟ್ ಗೇನ್ ಮಾಡೋದೇ ಕಷ್ಟ ಇದ್ದಿದ್ದು ಆ್ಯಕ್ಚುಲಿ. ಯಾಕಂದರೆ ಸಿಕ್ಕಿ ತಿನ್ಬೇಕಾಯ್ತು, ಶುಗರ್ ರಶ್ ಆಗಬೇಕಾಯ್ತು ಬಾಡಿಗೆ, ಅಂದರೆ ಮುಖ ಎಲ್ಲ ಊದಬೇಕಾಗಿತ್ತು. ಸೊ ಆ ಪ್ರೋಸೆಸ್ಸಲ್ಲಿ ಖರ್ಚು ಜಾಸ್ತಿ ಆಯಿತು. ಅಟ್ ದ ಸೇಮ್ ಟೈಮ್ ಎಲ್ಲ ಅಂದರೆ ಒಬ್ಬೊಬ್ಬರೇ ಎಲ್ಗೂ ಹೋಗಲ್ವಲ್ಲ, ಎಲ್ಲ ಗುಂಪು ಕಟ್ಕೊಂಡೇ ಹೋಗೋದು, ಹಂಗೆ ಖರ್ಚು ಜಾಸ್ತಿ ಆಗುತ್ತೆ. ಅಟ್ ದ ಸೇಮ್ ಟೈಮ್ ಆ ಕ್ರೇವಿಂಗ್ ಜಾಸ್ತಿ ಆದಾಗ ಅದು ಕಂಟ್ರೋಲ್ ಆಗುತ್ತೋ ಇಲ್ವೋ ಅನ್ನೋ ಒಂದು ಭಯನೂ ಇತ್ತು ಬಾಡಿಯಲ್ಲಿ. ನೆಕ್ಸ್ಟ್ ಫ್ಯೂಚರ್ಗೆ ಏನು ಕಂಟ್ರೋಲ್ ಸಿಗುತ್ತಾ ಇಲ್ವಾ, ಅಥವಾ ಹೆಂಗೆ ಏನು ಮಾಡೋದು ಅನ್ನೋ ತಲೆಬಿಸಿನೂ ಇತ್ತು. ಬಟ್ ಎವ್ರಿಥಿಂಗ್ ವೆಂಟ್ ವೆಲ್. ಆ್ಯಂಡ್ ವೆಯ್ಟ್ ಲಾಸ್ ವಿಚಾರಕ್ಕೆ ಬಂದರೆ, ಬರೀ 6.5 ತಿಂಗಳಲ್ಲಿ ಐ ಲಾಸ್ಟ್ ಅರೌಂಡ್ 23-24 ಕಿಲೋಸ್. ಅದು ಡ್ರಾಸ್ಟಿಕ್ ಚೇಂಜು. ಆ್ಯಂಡ್ ಅದಕ್ಕೆ ತುಂಬ ಸ್ಟ್ರಿಕ್ಟ್ ಆಗಿದ್ದೆ ಸರ್. ನೀವು ಪ್ಯಾನ್ ಇಂಡಿಯಾ ಲೆವೆಲ್ ಸ್ಟಾರ್ ಆಗ್ಬಿಟ್ಟು ಸರ್. ಯಾಕಂದ್ರೆ ಅಲ್ಲೂ ಈಗ ಯಾರೇ ಪ್ಯಾನ್ ಇಂಡಿಯಾ ಲೆವೆಲ್ ಸ್ಟಾರ್ ಅಂದ್ರೆ ಅವರು ಅಷ್ಟೇ ಯಾವುದೋ ಒಂದು ಕ್ಯಾರೆಕ್ಟರ್ಗೆ ವೆಯ್ಟ್ ಜಾಸ್ತಿ ಮಾಡ್ಕೊಳ್ತಾರೆ, ಕಡಿಮೆ ಮಾಡ್ಕೊಳ್ತಾರೆ. ಪ್ರಮೋದ್ ಅವರು ಫಸ್ಟ್ ಫಿಲಮಲ್ಲಿ ಅಂದರೆ ಫಸ್ಟ್ ಲೀಡಾಗಿ ಆ್ಯಕ್ಟ್ ಮಾಡ್ತಿರೋ ಸಿನಿಮಾದಲ್ಲೇ ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿ. ಇಲ್ಲ ಪ್ಯಾನ್ ಇಂಡಿಯಾ ಗೀನ್ ಇಂಡಿಯಾ ಅಂತೆಲ್ಲ ನಾವು ನಂಬಲ್ಲ. ಆ್ಯಂಡ್ ಒಂದು ಒಳ್ಳೆ ಕನ್ನಡ ಸಿನಿಮಾ ಕೊಡಬೇಕು ಅನ್ನೋದು ಉದ್ದೇಶ, ಆ ಕನ್ನಡ ಸಿನಿಮಾನ ತಲುಪಿಸ್ಬೇಕು ಜನಕ್ಕೆ ಅನ್ನೋ ಉದ್ದೇಶ. ಆ್ಯಂಡ್ ಅದಕ್ಕೋಸ್ಕರ ಅಂದರೆ ಆ ಕ್ಯಾರೆಕ್ಟರ್ ಹಂಗೆ ಡಿಮ್ಯಾಂಡ್ ಮಾಡಿತ್ತಷ್ಟೇ. ಇಲ್ಲ ಬೇರೆ ಸ್ಟಾರ್ಗಳು ಮಾಡ್ತಾರೆ ನಾವು ಮಾಡಬೇಕು ಅನ್ನೋ ಉದ್ದೇಶ ಅಲ್ಲ, ಬಟ್ ಆ ಕ್ಯಾರೆಕ್ಟರ್ ಡಿಮ್ಯಾಂಡ್ ಮಾಡ್ತಾಯಿತ್ತು. ಆ ಓವರ್ ವೆಯ್ಟ್ ಕಾಣಬೇಕಾಗಿತ್ತು. ಸೊ ಎಷ್ಟೇ ಪ್ಯಾಕಿಂಗ್ ಮಾಡಿದ್ರು ಹೊಟ್ಟೆಗೆ ನಮ್ಮ ಮುಖ ಕಾಣಲೇಬೇಕಾಗುತ್ತೆ. ಸೊ ಅದಕ್ಕಾದ್ರೂ ವೆಯ್ಟ್ ಗೈನ್ ಮಾಡಲೇಬೇಕಿತ್ತು. ಸೊ ಹಂಗಾಗಿ ವೆಯ್ಟ್ ಗೈನ್ ಮಾಡಿದೆ. ಈ ವೆಯ್ಟ್ ಲಾಸ್ ಮಾಡೋಕ್ಕೂ ಮೋಟಿವೇಶನ್ ಇತ್ತು. ರಿಚರ್ಡ್ ಆಂಥೋನಿ ಸ್ಟಾರ್ಟ್ ಆಗುತ್ತೆ. ಸೊ ಹಂಗಾಗಿ ವೆಯ್ಟ್ ಲಾಸು ಮಾಡಬೇಕು, ಹಂಗಾಗಿ ವೆಯ್ಟ್ ಲಾಸ್ ಮಾಡಿದೆ. ರಿಷಬ್ ಅವ್ರು ಮುಂಚೆ ಯಾವತ್ತಾರು ಅನ್ಕೊಂಡಿದ್ರಾ ಇಲ್ಲ ಪ್ರಮೋದಿಗೆ ಸರಿಯಾಗಿ ಒಂದ್ಸರಿ ವೆಯ್ಟ್ ಜಾಸ್ತಿ ಮಾಡಿಸೋಕೆ, ತುಂಬ ಫಿಸಿಕ್ ಮೇಂಟೈನ್ ಮಾಡಿದ್ರಲ್ಲ ಪೊಲೀಸ್ ಕ್ಯಾರೆಕ್ಟರ್ಗಳಿಗೆ ಅಂತ? ಇಲ್ಲ, ಅವನೇ ಬೈತಿರ್ತಾನೆ ಆ್ಯಕ್ಚುಲಿ, ನೀನು ಫಿಸಿಕ್ ಮೇಂಟೈನ್ ಮಾಡ್ತಿಲ್ಲ ಅಂತ.
ಯಾಕಂದ್ರೆ ನಾನು ಇವತ್ತವರೆಗೂ ಜಿಮ್ಗೆ ಹೋಗಿಲ್ಲ. ನನಗೆ ಜಿಮ್ ಅಂದರೆ ಆಗಲ್ಲ, ಅದೇನೋ ಗೊತ್ತಿಲ್ಲ ನಂಗೆ. ಅಲ್ಲಿ ಇವತ್ತಿಗೂ ನಾನು ಅಟೆಂಡೆನ್ಸೇ ಹಾಕಿಲ್ಲ ಅಲ್ಲಿಗೆ. ಬಟ್ ಆಟ ಇದ್ದರೆ ಯಾವ ಆಟ ಬೇಕಾದ್ರೂ, ಕ್ರಿಕೆಟು, ಬ್ಯಾಡ್ಮಿಂಟನ್ನು ಏನು ಕರೆದ್ರೂ ಹೋಗ್ಬಿಡ್ತೀನಿ ಫಸ್ಟ್ ಆಟ ಆಡೋಕ್ಕೆ. ಸೊ ಜಿಮ್ಗೆ ಹೋಗಲ್ಲ ಅನ್ನೋದಕ್ಕೆ ಅವನು ಬೈತಿರ್ತಾನೆ, ನೀನು ಮೇಂಟೈನ್ ಮಾಡಲ್ಲ ಸರಿಯಾಗಿ ಅಂತ. ಸೊ ಆ ಥರದ್ದೇನು ಉದ್ದೇಶ ಇಲ್ಲ ಅನ್ಸುತ್ತೆ ಅವನು. ಡನ್ ಸರ್. ಇನ್ನೊಮ್ಮೆ ನೋಡೋಣ ದಿಗಂತ್ ಸರಿಗೆ ಏನಾದ್ರು ಬರುತ್ತಾ ಅಂತ. ಸರ್ ಈಗ ದಿಗಂತ್ ಈಗ ದಿಗಂತ್ ಅವ್ರ ಕ್ವಶನ್ ಕೇಳ್ತಾರೆ ಸರ್. ಈಗ ಪೊಲೀಸ್ ಅಲ್ವಾ? ಲಾಫಿಂಗ್ ಬುದ್ಧ. ಲಾಫಿಂಗ್ ಬುದ್ಧ ಅದೇ ನಾನು ಈಗ ಈ ಇಡೀ ಸಿನಿಮಾದಲ್ಲಿ ನಾನೊಂದು 60% ಇದ್ದೀನಿ, ಇವ್ರು 100% ಆ ಸಿನಿಮಾದಲ್ಲಿದ್ದಾರೆ. ಸೊ ನನಗೂ ಈಗ ಫಸ್ಟ್ 40% ಏನಾಗಿದೆ ಅಂತ ನನಗೆ ಐಡಿಯಾ ಇಲ್ಲ. 40% ಹೇಗಿತ್ತು ಶೂಟ್ ಮಾಡಿದ್ದು, ಫಸ್ಟ್ ಡೇ ಇಂದ ಹೇಗಿತ್ತು ಎಕ್ಸ್ಪೀರಿಯನ್ಸ್? ಮಜಾ ಇದೆ ಇದಕ್ಕೆ. ಅಂದರೆ ಕಂಪ್ಲೀಟ್ ಫಿಲಮು ಆ ಟ್ವಿಸ್ಟು ಆ 60% ಅಲ್ಲೇ ಇರೋದು. ಆಫ್ಟರ್ನೂನ್ ನೀವು ಬಂದ ಮೇಲೇ ಆ ಟ್ವಿಸ್ಟ್ ಎಲ್ಲ ಸ್ಟಾರ್ಟ್ ಆಗೋದು, ಸಿನಿಮಾದ ಬೇರೆ ಬೇರೆ ಮಜಲುಗಳು ಓಪನ್ ಆಗೋದು. ಬಟ್ ನೀವು ಏನು 40% ಅಂತ ಹೇಳಿದ್ರಲ್ಲ, ಅಲ್ಲಿ ಹ್ಯೂಮರಸ್ ಆಗಿ ಸ್ಟೇಷನ್ನ ಎಸ್ಟಾಬ್ಲಿಷ್ಮೆಂಟ್ ಮಾಡಿದ್ದೀವಿ. ಆಮೇಲೆ ಅವ್ನ ಕ್ಯಾರೆಕ್ಟರ್ ಎಸ್ಟಾಬ್ಲಿಷ್ಮೆಂಟ್ ಮಾಡಿದ್ದೀವಿ. ಗೋವರ್ಧನ ಯಾರು, ಹೆಂಗಿರ್ತಾನೆ, ಆ್ಯಂಡ್ ಅವ್ನಿಗೆ ಏನಿಷ್ಟ, ಅವ್ನು ಯಾಕೆ ಆ ವಾತಾವರಣನ ಅಷ್ಟು ಖುಷಿಯಾಗಿ ಇಟ್ಕೊಂಡಿರ್ತಾನೆ ಅಂತ. ಸೊ ಕಂಪ್ಲೀಟ್ಲಿ ಇಟ್ಸ್ ಅನ್ ಹ್ಯಾಪಿ ಮೂಮೆಂಟ್. ಆ 40% ಆಫ್ ದ ಫಿಲ್ಮ್ ನೀವೇನು ಹೇಳ್ತೀರಾ, ಇಟ್ ವಾಸ್ ಲೈಕ್ ಎಂಜಾಯ್ ಮಾಡ್ಕೊಂಡು ಮಾಡಿದಂಥ ಶೂಟ್ ಅದು. ಬಟ್ ಅದಾದ್ಮೇಲೂ ಎಂಜಾಯ್ ಮಾಡಿದ್ವಿ, ಯಾಕಂದರೆ ನಾವೇ ಕಾಮಿಡಿ ಸಿನಿಮಾ ಎಂಜಾಯ್ ಮಾಡಲಿಲ್ಲ ಅಂದರೆ ಬೇರೆ ಯಾರು ಎಂಜಾಯ್ ಮಾಡಲ್ಲ. ಸೊ ಅದೇ ಏನಂದ್ರೆ ರಿಷಬ್ ಶೆಟ್ಟಿ ಮಾಡಬೇಕಾಗಿರೋ ರೋಲ್ ನಾನು ಮಾಡ್ತಾ ಇರೋದು ಈ ಸಿನಿಮಾದಲ್ಲಿ, ಆಯ್ತಾ. ಸೊ ರಿಷಬ್ ಶೆಟ್ಟಿ ತುಂಬಾ ಯೋಚನೆ ಮಾಡಿ ಮಾಡೋದು. ಆತ ಸುಮ್ಮನೆ ಯಾವ್ದಾದ್ರು ಸಬ್ಜೆಕ್ಟ್ ಮಾಡಲ್ಲ, ಸುಮ್ಮನೆ ಯಾವ್ದಾದ್ರು ಪ್ರಾಜೆಕ್ಟನ್ನು ಕೈ ಹಿಡಿಯಲ್ಲ. ಸೊ ಈ ಪಾತ್ರ ರಿಷಬ್ ಮಾಡ್ಬೇಕಾಗಿ ನಾನು ಮಾಡ್ತಾ ಇದ್ದೀನಿ ಅನ್ನೋದು ನನಗೆ ಗೊತ್ತಿತ್ತು. ತುಂಬಾ ಒಳ್ಳೆ ರಿಸರ್ಚ್ ಮಾಡಿ, ತುಂಬಾ ಅದಕ್ಕೆ ಹ್ಯೂಮರ್ ಎಲ್ಲ ಆ್ಯಡ್ ಮಾಡಿ ಮಾಡಿರ್ತಾರೆ ಅಂತ. ಸೊ ಹಂಗೆ ಇತ್ತು. ಅದೇ ಥರ ಈ ನನ್ನ ಪಾತ್ರನೂ ಕೂಡ ಅಷ್ಟೇ, ಇವ್ರ ಪಾತ್ರನೂ ಆ ಸ್ಟೇಷನ್ ಎಸ್ಟಾಬ್ಲಿಷ್ಮೆಂಟು ಎಲ್ಲದೂ ಅದ್ಭುತವಾಗಿ ವಿಶೇಷವಾಗಿ ಒಂದು ಹೆಣೆದಿದ್ದಾರೆ ಅದನ್ನ. ಸೊ ರಿಷಬ್ ಶೆಟ್ಟಿ ಅವ್ರ ಕ್ಯಾರೆಕ್ಟರ್ನ ಇವ್ರು ಮಾಡಿದ್ರು ಅಂತ ಆಯ್ತು. ಮೊದಲೇನಾದ್ರು ಪ್ಲಾನ್ ಮಾಡಿದ್ರು ರಕ್ಷಿತ್ ಶೆಟ್ಟಿ ಅವ್ರದ್ದು ಏನಾದ್ರು ಕ್ಯಾರೆಕ್ಟರ್ ಇರ್ತಾ ಸಿನಿಮಾದಲ್ಲಿ ಅಂತ? ಸುಮ್ಮನೆ ಹಂಗೆಲ್ಲ ಬೇಕು ಅಂತ ತುರ್ಕಲ್ಲ. ಅಲ್ಲ, ಫಸ್ಟ್ ಕತೆ ಹೇಳಿದಾಗ ಹೀರೋ ಸಿನಿಮಾಗೆ ಮೊದಲೇ ಈ ಕತೆ ಆಗಿತ್ತು ಅಂತ ಹೇಳಿದ್ರಲ್ಲ, ಸೊ ಅವಾಗ ಕತೆ ಪ್ಲಾನ್ ಮಾಡಿದಾಗ ಏನಾದ್ರು ರಕ್ಷಿತ್ ಶೆಟ್ಟಿ ಅವ್ರ ಒಂದು ಕ್ಯಾರೆಕ್ಟರ್ ಇರ್ತಾ ಈ ಸಿನಿಮಾದಲ್ಲಿ ಅಂತ, ಅವ್ರಿಗೆ ಹೋಲುವಂಥ ಕ್ಯಾರೆಕ್ಟರ್ ಯಾವ್ದಾದ್ರು ಬರ್ದಿದ್ರಾ ಅಂತ? ಇದರಲ್ಲಿ ತುಂಬಾ ಪ್ರಾಮಿನೆಂಟ್ ಕ್ಯಾರೆಕ್ಟರ್ ಆಗಿ ಬರೋದೇ 4 ಕ್ಯಾರೆಕ್ಟರ್ಗಳು. ಅದ್ರಲ್ಲಿ ನಮ್ಮ ಏಜ್ ಗ್ರೂಪಿಗೆ ಸಿಗೋವಂಥದ್ದು 2 ಕ್ಯಾರೆಕ್ಟರ್, ಇನ್ನೊಂದು ಸ್ವಲ್ಪ ಏಜ್ಡ್ ಕ್ಯಾರೆಕ್ಟರ್, ಇನ್ನೊಂದು ಫೀಮೇಲ್ ಕ್ಯಾರೆಕ್ಟರ್ ಇವರು ತೇಜು ಬೆಳವಾಡಿ ಮಾಡಿರೋದು. ಸೊ ಅಲ್ಲಿ ಇದ್ದಿದ್ದೇ 2 ಕ್ಯಾರೆಕ್ಟರ್ ಆಗಿದ್ರಿಂದ ರಕ್ಷಿತನೆಲ್ಲೋ ಕರ್ಕೊಂಬರೋಂಥ ಪರಿಸ್ಥಿತಿ ಇರಲಿಲ್ಲ. ಆ್ಯಂಡ್ ನಾನು ಮಾಡ್ತಾ ಇದ್ದೀನಿ ಫಸ್ಟ್ ಫಿಲಮು, ಸೊ ಬಂದ್ಬಿಡಿ ಇನ್ನೊಬ್ರನ್ನ ಹಾಕಿ ಕ್ಯಾರೆಕ್ಟರ್ನ ತುರ್ಕಿ ಅಥವಾ ರಕ್ಷಿತ್ ನನ್ನ ಫ್ರೆಂಡು, ಸೊ ನನ್ನ ಫಸ್ಟ್ ಫಿಲಮಲ್ಲಿ ಅವನು ಇರಲಿ, ಆ ಥರದ್ದು ಯಾವುದೇ ಉದ್ದೇಶಗಳಿಲ್ಲ. ಡನ್ ಸರ್. ಈ ಸರಿ ಯಾರು ಕಳ್ಳ ಆಗಲಿ ಸರ್ ದಿಗಂತೂ. ಏನು ಕ್ವೆಶ್ಚನ್ ಕೇಳ್ತೀರಾ? ನಾನೇ ಪೊಲೀಸ್. ಲಾಫಿಂಗ್ ಬುದ್ಧ. ಓಕೆ, ನಿಮಗೇನು ಅನ್ಸುತ್ತೆ ಲಾಫಿಂಗ್ ಬುದ್ಧದ ಟ್ರೈಲರ್ ಮತ್ತೆ ಸಾಂಗ್ ನೋಡಿದ್ಮೇಲೆ? ಸರ್ ಟ್ರೇಲರ್ ನೋಡಿದಾಗ ಒಂದು ನನಗೆ ರಿಲೇಟ್ ಆಯ್ತು ಸರ್. ಏನು ಹೇಳಿ, ವೆಯ್ಟ್ ಲಾಸ್ದು. ನಾವು ಡೈಲಿ ಅನ್ಕೊಂತೀವಿ ನಾನು ವೆಯ್ಟ್ ಲಾಸ್ ಮಾಡ್ಬೇಕು, ಇವತ್ತಿಂದ ಶುರು ಮಾಡ್ಬಿಡ್ತೀನಿ, ಇವತ್ತು ಜಿಮ್ಗೆ ಹೋಗ್ತೀನಿ ಹಿಂಗೆಲ್ಲ ಅಂದ್ಕೊಳ್ತೀವಲ್ಲ. ನಾನು ಇವತ್ತಿಂದ ಶುರು ಮಾಡ್ಬಿಟ್ಟು ಇವತ್ತಿಂದ ವರ್ಕೌಟ್ ಶುರು ಮಾಡಿ, ಇವತ್ತಿಂದ ಊಟ ಕಡಿಮೆ ಮಾಡಿ ಡಯಟ್ ಮಾಡ್ತೀವಿ ಅಂತ. ನೀವು 3 ದಿನ 4 ದಿನ. ಬಟ್ ಪ್ರಮೋದ್ ಶೆಟ್ಟಿ ಸರ್ ಪ್ರಾಕ್ಟೀಸ್ ಮಾಡಿದಾರೆ ಅಂತ, ಅವ್ರು ಜಿಮ್ಗೆ ಹೋಗದೆ ಹಿಂಗೆ ಮೇಂಟೈನ್ ಮಾಡ್ತಾರೆ ಅಂದರೆ ಇಲ್ವಾ. ನಾನು ಶೂಟಿಂಗ್ ಆದ್ಮೇಲೆ ಇವಾಗಲೇ ನಾನು ನೋಡ್ತಾ ಇರೋದು, ಅಂದರೆ ಪ್ರಮೋಷನ್ ಟೈಮಲ್ಲೇ ನಾನು ಇವಾಗ ಸಿಕ್ಕಿರೋದು. ಯಾಕೆಂದ್ರೆ ಇವರು ಕುಂದಾಪುರಕ್ಕೆ ಹೋಗಿ ಅಲ್ಲಿ ಬ್ಯುಸಿ ಆಗಿದ್ರು, ಹಾಗಾಗಿ ಸಿಗೋಕ್ಕಾಗಿರಲಿಲ್ಲ. ಬರೀ ಫೋನ್ ನಾನು ನೋಡಿ ಶಾಕ್ ಆಗಿಬಿಟ್ಟೆ. ಪ್ರೆಸ್ ಮೀಟಲ್ಲಿ ನಮ್ಮ ಫಸ್ಟ್ ಪ್ರೆಸ್ ಮೀಟ್ ಮಾಡಿದ್ವಲ್ಲ ಲಾಫಿಂಗ್ ಬುದ್ಧದು, ಆ ವೆಯ್ಟ್ ಲಾಸು ಟ್ರಾನ್ಸ್ಫಾರ್ಮೇಷನ್ ತುಂಬ ಚೆನ್ನಾಗಿತ್ತು. ಇಲ್ಲ 2 ಮೀಲ್ ಅಂತ ಏನೋ ಹೇಳಿದ್ರು, ಅದು ತುಂಬಾ ವರ್ಕ್ ಆಗುತ್ತೆ ಅಂತ. 2 ಮೀಲ್. ಆ್ಯಂಡ್ ಇವ್ರಿಗೆಲ್ಲ ಡಯಟ್ ಬೇಕಾಗಿಲ್ಲ, ಹಿ ಇಸ್ ಫಿಟ್ ಆ್ಯಂಡ್ ಫೈನ್. ಅವ್ರನ್ನ ಹೊಡೆಯೋ ಸೈಕ್ಲಿಂಗ್ ನಾನು ಮಾಡ್ಬಿಟ್ರೆ ಮೋಸ್ಟ್ಲಿ ಇನ್ನೂ ಸಣ್ಣ ಆಗ್ಬಿಡ್ತೀನಿ ನಾನು. ಬಟ್ ಇಲ್ಲ, ನನಗೆ ಟ್ರಾವೆಲಿಂಗ್ ಇಷ್ಟ, ಬಟ್ ಪುರ್ಸೋತಿಲ್ಲ. ಸೊ ಮುಂಚೆ ತುಂಬ ಫ್ರೀ ಇದ್ನಲ್ಲ, ಅವಾಗ ಸಿಕ್ಕಾಪಟ್ಟೆ ಟ್ರಾವೆಲ್ ಮಾಡ್ಬಿಟ್ಟಿದ್ದೀನಿ. ಅದಕ್ಕೆ ದೇವ್ರು ಇವಾಗ ಸ್ವಲ್ಪ ಬ್ರೇಕ್ ತಗೋಗುರು, ಕೆಲಸ ಮಾಡು ಅಂತ ಬಿಟ್ಟಿದ್ದಾರೆ. ಇನ್ನೊಂದು 2 ಕ್ವಶನ್ ಸಾಕು ಸರ್, ಆಮೇಲಿಂದ ಕೂತು ಮಾತನಾಡುವ. ಡನ್ ಸರ್. ನಿಮಗೆ ಗೊತ್ತಿತ್ತು ಸರ್ ಅದು ರಾಜ ಅದು ಸರ್, ತಗೊಳ್ಳಿ. ಈಗ ಫೈನಲಿ ಕಳ್ಳ ಬಂದ್ರು ಸರ್ ಅವ್ರಿಗೆ.
ಹೌದು ಸರ್. ಅಂದ್ರೆ ಕಳ್ಳ ಏನಂದ್ರೆ ಅವನೇನ್ ಅನ್ಕೊಂಡಿರ್ತಾನೆ, ನಾನು ಕಣ್ಮುಚ್ಕೊಂಡಿದೀನಿ, ಸೊ ಪ್ರಪಂಚಕ್ಕೆ ನಾನು ಮಾಡ್ತಿರೋದು ಏನು ಗೊತ್ತಾಗ್ತಿಲ್ಲ. ಸೊ ದಿಗಂತ್ ಅವ್ರನ್ನ ನಾವು ಬರೀ ಟ್ರೈಲರಲ್ಲೂ ಒಂದು ಗ್ಲಿಂಪ್ ಬಂದೋಗುತ್ತೆ, ಆ ಸಾಂಗಲ್ಲೂ ಒಂದು ಗ್ಲಿಂಪ್ ಬಂದೋಗುತ್ತೆ. ಆ್ಯಕ್ಚುಲಿ ಚೆನ್ನಾಗಿ ರಿಮೈಂಡ್ ಎತ್ತಿದ್ರು ಸರ್. ನಾನು ನಮ್ಮ ಡೈರೆಕ್ಟ್ರು ಭರತ್ ರಾಜ್ ಅವ್ರಿಗೆ ಕೇಳಿದೆ, ಸರ್ ಈ ಥರ ಪ್ರಮೋಷನ್ ಎಲ್ಲ ಸ್ಟಾರ್ಟ್ ಆಗ್ತಾ ಇದೆ, ನನ್ನ ಕ್ಯಾರೆಕ್ಟರ್, ನನ್ನ ಪಾತ್ರದ ಬಗ್ಗೆ ನಾನು ಎಷ್ಟು ಹೇಳ್ಬೋದು ಈ ಥರದ್ದು ಇವೆಂಟ್ಸಲ್ಲಿ ಪ್ರಮೋಷನ್ಲಿ ಅಂದರೆ ಅವರು, ದಿಗಂತ್ ಏನು ಹೇಳೋದು ಬೇಕಾಗಿಲ್ಲ, ಇಷ್ಟು ಹೇಳ್ಬೋದು ಅಂದರೆ ಕಹಾನಿ ಮೇ ಟ್ವಿಸ್ಟ್, ಅಲ್ಲಿಂದ ಒಂದು ಟ್ವಿಸ್ಟ್ ಸ್ಟಾರ್ಟ್ ಆಗುತ್ತೆ ಇಡೀ ಸಿನಿಮಾದಲ್ಲಿ ಒಂದು ತಿರುವು. ಅದನ್ನು ಮಾತ್ರ ಹೇಳಿ ಆಮೇಲೆ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಸಿನಿಮಾದಲ್ಲಿ, ಪ್ರಮೋದ್ ಜೊತೆ ವರ್ಕ್ ಮಾಡಿದ್ದು, ರಿಷಬ್ ಶೆಟ್ಟಿ ಪ್ರೊಡಕ್ಷನ್ ವರ್ಕ್ ಮಾಡಿದ್ದು ಅದೆಲ್ಲ ಹೇಳಿ, ನಮ್ಮ ಸುಂದರಣ್ಣ ಇದ್ದಾರೆ ಅವ್ರ ಜೊತೆ ವರ್ಕ್ ಮಾಡಿದ್ದು ಹೇಗಿತ್ತು ಅಂತ ಹೇಳಿ, ಅದು ಬಿಟ್ಟರೆ ಬೇರೆ ಏನು ಹೇಳಬೇಡಿ ಅಂದಿದ್ದಾರೆ. ಹಂಗಾರೆ ಅದೇ ಕ್ವಶನ್ಸ್ ನಾವು ಕೇಳ್ಬೋಣ ಸರ್, ಹಂಗಾರೆ ಇವ್ರ ಜೊತೆಲ್ಲ ವರ್ಕ್ ಮಾಡಿದ್ರೆ ಹೇಗಿತ್ತು ಅಂತ. ಅದ್ಭುತವಾಗಿತ್ತು. ನನಗೆ ಈ ಟೀಮ್ ಮುಂಚೆಯಿಂದನೂ ಪರಿಚಯ, ಅಂದರೆ ನಾನು ರಕ್ಷಿತ್ ಸಿನಿಮಾದಲ್ಲಿ ವರ್ಕ್ ಮಾಡಬೇಕಾದ್ರೂ ಇವರಿದ್ರು, ರಿಷಬ್ ಅವಾಗ ನಮಗೆ ಜೊತೆಗೆ ಸಿಗ್ತಾ ಇದ್ವಿ. ಸೊ ಹಾಗಾಗಿ ನನಗೆ ಹೊಸ್ತೇನಲ್ಲ ಟೀಮು, ಬಟ್ ವರ್ಕ್ ಮಾಡಿದ್ದು ಫಸ್ಟ್ ಟೈಮ್. ರಿಷಬ್ ಶೆಟ್ಟಿ ಅವ್ರ ಪ್ರೊಡಕ್ಷನ್ ಆಗಲಿ, ಪ್ರಮೋದ್ ಅವ್ರ ಜೊತೆನೂ ಎಷ್ಟೇ ಪರಿಚಯ ಇದ್ರೆ ನಾವು ವರ್ಕ್ ಮಾಡಿರಲಿಲ್ಲ, ಒಂದೇ ಕಡೆ ಕ್ಯಾಮ್ರಾ ಫೇಸ್ ಮಾಡಿರಲಿಲ್ಲ, ಅದು ಈ ಸಿನಿಮಾದಲ್ಲೇ ಫಸ್ಟ್ ಆಗಿರೋದು. ಸೊ ಹೀಗೆ ಒಂದಷ್ಟು ಹೊಸ್ತಿದೆ, ಬಟ್ ಹೊಸದಲ್ಲ. ಸೊ ಈ ಸಿನಿಮಾದಲ್ಲಿ ನಾವು ಟ್ರೈಲರ್ ನೋಡಿರೋ ಇದರಲ್ಲಿ ಒಂದು ವಿಷಯ ಕಾಮನ್ ಆಗಿದೆ, ಏನಂದರೆ ಈ ಪೊಲೀಸ್ನವರು ತಮ್ಮ ಫ್ಯಾಮಿಲಿಗೆ ಟೈಮ್ ಕೊಡಲ್ಲ ಅನ್ನೋದು. ಸೇಮ್ ಸಿನಿಮಾದಲ್ಲೂ ಅದೇ ಆಗುತ್ತೆ ಅಂತ ಅನ್ಸುತ್ತೆ. ಸೊ ನಿಮ್ಮ ಮನೇಲೂ ಅದೇ ಕಂಪ್ಲೇಂಟ್ ಇರುತ್ತೆ ಅಂತ. ಏನ್ ಜವಾಬ್ ಕೊಡ್ಬೋದು ಸರ್? ನಾರ್ಮಲಿ ಇವಾಗ ಬರ್ತೀನಿ, ಸಂಜೆ ಕರ್ಕೊಂಡು ಹೋಗ್ತೀನಿ ಹೊರಗೆ ಅಂತ ಹೇಳ್ತೀವಿ. ಸೊ ನೀವೇನು ಜವಾಬ್ ಕೊಡ್ಬೋದು ಯಾವಾಗಲೂ ಅಂತ? ಸೀನ್ ಇಲ್ವೇ ಇಲ್ಲ. ಸಂಜೆ ಬರ್ತೀನಿ, ಎಲ್ಲರೂ ಆಚೆ ಹೋಗೋಣ, ಇವತ್ತವರೆಗೂ ನನಗೆ ಜ್ಞಾಪಕನೂ ಇಲ್ಲ ನಾನು ಎಲ್ಲರೂ ತಿರ್ಗಾಡಿರೋದು. ಆ್ಯಂಡ್ ಇವೆಂಟ್ಸ್ ಇದ್ದಾಗ ಮಾತ್ರ ಕಂಪ್ಲೀಟ್ ಫ್ಯಾಮಿಲಿ ಎಲ್ಲರೂ ಟ್ರಾವೆಲ್ ಆಗ್ತೀವಿ, ಅಥವಾ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಟ್ರಾವೆಲ್ ಆಗ್ತೀವಿ. ಬಿಟ್ಟರೆ ಅವಳಿಗೂ ಗೊತ್ತು, ಅಂದರೆ ನಾನು ಬೆಂಗಳೂರಲ್ಲೇ ಇರೋದು ಕಡಿಮೆ, ಬೇರೆ ಊರುಗಳಲ್ಲೇ ಶೂಟಿಂಗ್ ಇರುತ್ತೆ ಯಾವಾಗಲೂ. ಸೊ ಆ ಟ್ರಾವೆಲಿಂಗಲ್ಲೇ ಇರ್ತೀನಿ. ಸೊ ಮನೆಗೆ ಬಂದಾಗ, ಆ್ಯಂಡ್ ಕೋವಿಡ್ ವಾಸ್ ದ ಒನ್ ಟೈಮ್, ಕೋವಿಡ್ ಟೈಮಲ್ಲಿ ಮಾತ್ರ ನಾನು ಹೈಯೆಸ್ಟ್ ಎಂಜಾಯ್ ಮಾಡಿದ್ದು ಫ್ಯಾಮಿಲಿ ಜೊತೆ ಅಂತ. ಆ ಟೈಮ್ ಬಿಟ್ಟರೆ ಮತ್ತೆ ನನಗೆ ಅಷ್ಟು ಟೈಮ್ ಸಿಗಲ್ಲ. ಅಂದರೆ ಈಗಲೂ ಅಷ್ಟೇ 5 ತಿಂಗಳಾಯ್ತು ನಾನು ಕುಂದಾಪುರಕ್ಕೆ ಹೋಗಿ ವಾಪಸ್ ಬಂದು ಈ ಸಿನಿಮಾ ಪ್ರಮೋಟ್ ಮಾಡ್ತಾ ಇದ್ದೀನಿ. ಇವತ್ತು ಮನೆಗೆ ಹೋಗೋಕ್ಕಾಗಲ್ಲ. ಆ್ಯಂಡ್ ನಾನೊಂದು ಪ್ರೊಡಕ್ಷನ್ ಮಾಡ್ತಾ ಇದ್ದೀನಿ, ಹೆಂಡತಿ ಅದನ್ನು ನೋಡ್ಕೋತಾಳೆ. ಸೊ ಅವಳು ನನಗೆ ಸಿಗೋಕ್ಕಾಗಲ್ಲ. ಇವಾಗ ಕಂಪ್ಲೇಂಟೇ ಮಾಡಂಗಿಲ್ವೇ? ಬಟ್ ಈವನ್ ಪ್ರಮೋದ್ ಸರ್ ಈಗ ಹೇಳ್ತೀರಿ ಕೋವಿಡ್ ಟೈಮಲ್ಲಿ ಮನೇಲಿದ್ದೆ ಅಂತ. ಎಲ್ಲಿದ್ರಿ ಸರ್? ಹೀರೋ ಫಿಲಮ್ ಶೂಟಿಂಗಲ್ಲಿ ಅಲ್ಲಿದ್ರಲ್ಲ? ಇಲ್ಲ 3 ತಿಂಗಳೇನೋ ಇದಾಗಿತ್ತಲ್ಲ, ಅದರಲ್ಲಿ 2 ತಿಂಗಳು ಮನೇಲಿದ್ದೆ, 1 ತಿಂಗಳಲ್ಲಿ ಹೋಗಿದ್ದೆ. ದಿಗಂತ್ ಸರ್ಗೆ ಏನು ಕೊಡ್ಬೋದು ಆನ್ಸರು? ನಾರ್ಮಲಿ ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡಲ್ಲ ಅಂತ ಐಂದ್ರಿತ ಕೇಳಿದ್ರೆ ಏನು ಹೇಳ್ಬೋದು ಅಂತ? ಏನು ಹೇಳ್ತೀರಿ ಅಂತ? ಇಲ್ಲ, ಅದು ಮುಂಚೆ ಐಂದ್ರಿತಾನು ಬಿಸಿ ಇರ್ತಾ ಇದೆ, ಇವಾಗ ಸದ್ಯಕ್ಕೆ ಯಾವುದು ಶೂಟಿಂಗ್ ಮಾಡ್ತಾ ಇಲ್ಲ, ಅವಾಗ ಪ್ರಾಬ್ಲಮ್ ಬರೋದು. ಈಗ ಐಂದ್ರಿತಾನು ಬಿಸಿ ಇದ್ದು ನಾನು ಬಿಸಿ ಇದ್ರೆ ಏನು ಪ್ರಾಬ್ಲಮ್ ಆಗಲ್ಲ. ಬಟ್ ಯಾರೋ ಒಬ್ರು ಪಾರ್ಟ್ನರ್ ಒಬ್ರು ಬಿಸಿ ಇದ್ದಾಗ ಅವಾಗ ಪ್ರಾಬ್ಲಮ್, ಬೋರ್ ಆಗೋಕೆ ಶುರು ಆಗುತ್ತೆ ಮನೇಲಿ, ಅವಾಗ ಶುರು ಆಗುತ್ತೆ ಕಿರಿಕ್. ಯಾಕಂದ್ರೆ ನೀವು ಎಕ್ಸ್ಪ್ಲೋರ್ ಮಾಡ್ತೀರಾ, ಇಬ್ರು ಜೊತೆಗೂ ಹೋಗ್ತಿರ್ತೀರಾ, ಅದು ತುಂಬಾ ಮಿಸ್ ಮಾಡ್ಕೊಳ್ತೀರಾ. ಈಗ ಲಾಂಗ್ ಗ್ಯಾಪ್ ಆಯ್ತು ಅಂದ್ರೆ ಈ ತರದ್ದು ಈ ಕ್ವೆಶ್ಚನ್ ಎಲ್ಲ ಬಂದಾಗ ನಾನು ಎಲ್ಲರೂ ಕರ್ಕೊಂಡು ಹೋಗ್ತೀನಿ. ಅಂದ್ರೆ ಊರಿಗೆ ಹೋಗ್ತೀನೋ ಅಥವಾ ಸಕಲೇಶ್ಪುರಕ್ಕೂ, ಇಲ್ಲೆಲ್ಲರೂ ಹೋಗಿ ಮತ್ತೆ ವಾಪಸ್ ಬರ್ತೀನಿ. ಮತ್ತೆ ನನಗೆ ಕ್ವಶನ್ ಬರ್ದೇ ಇರ್ಲಿ ಅಂತ. ಡನ್ ಸರ್. ಮತ್ತೆ ಕಿಂಗೆ ಬಂತ ಸರ್? ಈಗ ನೀವು ಕ್ವಶನ್ ಕೇಳ್ಬೇಕಾ ಸರ್? ನನಗೆ ಕೇಳ್ಬೇಕಾ? ಕೇಳಿ ಸರ್. ಸಿನಿಮಾ ರಿಲೇಟೆಡ್ ಏನಾದ್ರು ನನಗೇನು ಹೇಳಿದಾಯ್ತು, ನನಗೇನು ಅನಿಸ್ತು ಅಂತ. ಅಲ್ಲ, ಈಗ ರೀಸೆಂಟ್ ಟೈಮಲ್ಲಿ ನಮಗೆ ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿ ಅಂದರೆ ಜನ ಥಿಯೇಟ್ರಿಗೆ ಬರ್ತಾ ಇಲ್ಲ ಅಂತ ಒಂದಷ್ಟು ನ್ಯೂಸ್ ಇತ್ತು. ಆಮೇಲೆ ಮತ್ತೆ ಭೀಮಾ ಸಿನಿಮಾದಿಂದ ಅದು ಒಂದು ಸ್ವಲ್ಪ ಜನಕ್ಕೆ ಹೋಪ್ ಬಂತು. ಅಂದರೆ ಕೃಷ್ಣ ಪ್ರಣಯ ಸಖಿ ಇರ್ಬೋದು, ಪೌಡರ್ ಇರ್ಬೋದು. ನಿಮ್ಗೇನು ಅನ್ಸುತ್ತೆ, ಇದು ಯಾಕೆ ಹಂಗಾಗಿತ್ತು, ಯಾಕೆ ಈಗ? ಸರ್ ಈಗ ಒಂದು ವರ್ಷ ಬರಗಾಲ ಇರುತ್ತೆ ಸರ್, ಇನ್ನೊಂದು ವರ್ಷ ಮಳೆ ಬರುತ್ತೆ. ಇವಾಗ ಮಳೆ ಬರ್ತಿದೆ ಸ್ಯಾಂಡಲ್ವುಡ್ನಲ್ಲಿ ಅನ್ಕೋಬೋದು. ಬ್ಯಾಕ್ ಟು ಬ್ಯಾಕ್ ಒಳ್ಳೆ ಸಿನಿಮಾ ಬರ್ತಿದೆ. ನಾವು ಕೂಡ ರಿಪೋರ್ಟ್ ಮಾಡ್ತಾ ಇದೀವಲ್ಲ, ಖುಷಿ ಆಗ್ತಿದೆ. ಬೀಂಗ್ ಎ ಸಿನಿಮಾ ರಿಪೋರ್ಟರ್, ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು ಕ್ಲಿಕ್ ಆದಾಗ ಭೀಮಾ ಇಟ್ಟಾಯ್ತು, ಒಂದೇ ವಾರದ ಗ್ಯಾಪಲ್ಲಿ ಇನ್ನೊಂದು ಸಿನಿಮಾ ಇಟ್ಟು, ಈಗ ನೆಕ್ಸ್ಟ್ ಪೌಡ್ರ್ ಮತ್ತು ಅದು ಇಟ್ಟಾಯ್ತು. ಅದೇ ಸೀರೀಸಲ್ಲಿ ಈಗ ಇದು ಇದೆ. ಸೊ ಬ್ಯಾಕ್ ಟು ಬ್ಯಾಕ್ ಹಿಟ್ ಆಗ್ತಿದೆ, ನಮಗೂ ಖುಷಿ. ದಿನ ಬೆಳಗಾದ್ರೆ ನಾವು ಯಾವುದೋ ಸೂಪರ್ ಸಿನಿಮಾಗಳ ಜೊತೆ ನಾವು ರಿಪೋರ್ಟ್ ಮಾಡ್ತಾ ಇದ್ದೀವಿ ಅನ್ನೋದು. ಸೊ ನಿಜಕ್ಕೂ ನಮಗೂ ಖುಷಿ ಇದೆ. ಅದು ಒಳ್ಳೆ ಡೆವಲಪ್ಮೆಂಟ್ ಅಂತ ಅನ್ಸುತ್ತೆ ನಮಗೂ ಕೂಡ. ಅದೊಂದು ಸೈಕಲ್ ಅಲ್ವಾ? ಅಂದ್ರೆ ಒಂದು ಫೇಸಲ್ಲಿ ನಾವು ಕೆಳಗಿರ್ತೀವಿ, ಮತ್ತೊಂದು ಫೇಸಲ್ಲಿ ಮೇಲ್ ಬರಲೇಬೇಕು. ಸೊ ಆ ಫೇಸ್ ನಡೀತಾ ಇದೆ ಈಗ ಸದ್ಯಕ್ಕೆ. ಭೀಮಾ, ಕೃಷ್ಣ ಪ್ರಣಯ ಸಖಿ, ಪೌಡ್ರಿಗೆ ಹೇಗೆ ಜನ ಫುಟ್ಫಾಲ್ ಆಗ್ತಾ ಇದೆ, ಅದೊಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಅದೇ ಟೈಮಿಗೆ ನಮ್ದು ಡೇಟ್ ಇದೆ ಇವಾಗ ರಿಲೀಸ್ಗೆ. ಸೊ ಆ ಗುಡ್ ನ್ಯೂಸ್ ಹಂಗೆ ಕ್ಯಾರಿ ಆಗಲಿ ಅಂತ ಅನ್ಸುತ್ತೆ. ಸೊ ಸರ್, ಈ ಆಟನ ಸೇರಿಸ್ಕೊಂಡು ನಾವು ಯೋಚನೆ ಮಾಡೋದಾದ್ರೆ ಪೊಲೀಸ್ ಕೆಲಸನೂ ಒಂದು ಆಟ ಅಂತ ಅನ್ಸುತ್ತಾ ಸರ್? ಯಾಕೆಂದ್ರೆ ಅವ್ರು ಯಾವಾಗ ಕರೀತಾರೋ ಗೊತ್ತಿಲ್ಲ, ಸ್ಪಾಟಲ್ಲಿ ಇರಬೇಕು. ಅವ್ರು ಯಾವಾಗ ಎಮರ್ಜೆನ್ಸಿ ಬರುತ್ತೋ ಹೇಳೋಕ್ಕಾಗಲ್ಲ, ಸ್ಪಾಟಲ್ಲಿ ಇರಬೇಕು. ಯಾರನ್ನಾರು ಸ್ಟಡಿ ಮಾಡಿದ್ರ ಅಂತ ಸರ್ ಈ ಕ್ಯಾರೆಕ್ಟರ್ಗೆ? ಲಾಫಿಂಗ್ ಬುದ್ಧ ಶೂಟ್ಗೆ ಹೋಗೋಕ್ಕಿಂತ ಮುಂಚೆ 1 ವಾರ ಪೊಲೀಸ್ ಸ್ಟೇಷನಲ್ಲಿ ಕೂತಿದ್ದೆ. ಅಂದರೆ ನನ್ನ ಫ್ರೆಂಡೇ ಇನ್ಸ್ಪೆಕ್ಟರ್ ಇದ್ದ, ಅವ್ನು ಬರ್ತೀನಿ ಅಂದಾಗ ಬೇಡ ಅಂದ. ಫಸ್ಟು ಬರೀ ಸೆಲ್ಫಿ ಆಗ್ಬಿಡುತ್ತೆ, ನಾನು ಸ್ಟೇಷನ್ಗೆ ನೀನು ಬರೋಕ್ಕೆ ಹೋಗ್ಬೇಡ ಅಂದ.
ಬಟ್ ಅದಾದಮೇಲೆ ನಾನು ಅವನ್ನ ಕನ್ವಿನ್ಸ್ ಮಾಡಿಬಿಟ್ಟು ನಾನು ಮಾಸ್ಕ್ ಎಲ್ಲ ಹಾಕೊಂಡು ಹೋಗಿ ಒಂದು ಎವ್ರಿ ಡೇ ಒಂದು 2-3 hours ಸ್ಪೆಂಡ್ ಮಾಡ್ತಾ ಇದ್ದೆ ನಾನು ಅಲ್ಲಿ. ಅಂದರೆ ಐ ಜಸ್ಟ್ ವಾಂಟೆಡ್ ಟು ನೋ, ಅಂದರೆ ಆ ಆಕ್ಟಿವಿಟೀಸ್ ಹೇಗೆ ಮಾಡ್ತಾರೆ, ಅವ್ರು ಹೇಗೆ ಓಡಾಡ್ತಾರೆ, ಆ ಅಟ್ಮಾಸ್ಫಿಯರ್ ನಮಗೆ ಗೊತ್ತಾಗಬೇಕಲ್ಲ. ನಾವು ಡೈರೆಕ್ಟಾಗಿ ಸುಮಾರು ಸಿನಿಮಾ ಪೊಲೀಸ್ ಮಾಡಿರ್ಬೋದು, ಬಟ್ ಸ್ಟಿಲ್ ಇದನ್ನು ಫುಲ್ ಫ್ಲೆಡ್ಜಾಗಿ ಮಾಡಬೇಕಾದ್ರೆ ಅದು ಹೆಡ್ ಕಾನ್ಸ್ಟೇಬಲ್ ಪಾತ್ರ. ನಾನು ಇನ್ಸ್ಪೆಕ್ಟರ್ ಥರ ಆಡೋಕ್ಕಾಗಲ್ಲ. ಇನ್ಸ್ಪೆಕ್ಟರ್ ಥರ ಅಂದರೆ ತುಂಬ ಈಸಿ ನಮಗೆ, ಡಿಮ್ಯಾಂಡಿಂಗ್ ಆಗಿರೋದು, ಅಧಿಕಾರನ ಚಲಾಯಿಸೋದು ಬೇರೆ. ಬಟ್ ಬೇರೆಯವ್ರ ಅಧಿಕಾರದಲ್ಲಿ ಇರ್ತಾರೆ, ನೀನು ಹೆಂಗೆ ಬಿಹೇವ್ ಮಾಡ್ತೀಯ ಅನ್ನೋದು. ಅವ್ರು ಹೇಗೆ ನಿಂತ್ಕೋತಾರೆ, ಹೇಗೆ ಕೂತ್ಕೋತಾರೆ, ಅಥವಾ ಹೇಗೆ ಇನ್ಸ್ಪೆಕ್ಟರ್ಗಳು ಬಂದಾಗ ಹೇಗೆ ಬಿಹೇವ್ ಮಾಡ್ತಾರೆ, ಇದನ್ನೆಲ್ಲ ನೋಟಿಸ್ ಮಾಡಬೇಕಾಗಿತ್ತು. ಅದಕ್ಕೆ ಎವ್ರಿ ಡೇ ಒಂದು 2-3 hours ಹೋಗಿ ಕೂತ್ಕೊಂಡು ಎದ್ದು ಬರ್ತಾ ಇದ್ದೆ. ಆ ರಿಸರ್ಚ್ ಮಾಡಿದಾಗ ನನಗೆ ಇನ್ನೊಂದಿಷ್ಟು ಪೊಲೀಸ್ ಅವ್ರ ಬಗ್ಗೆ ಕನಿಕರ ಬಂದಿದ್ದೇನು ಅಂದರೆ, ನೀವು ಹೇಳ್ದಂಗೆ ಅವ್ರಿಗೆ ಟೈಮಿಂಗ್ಸ್ ಇಲ್ಲ. ಅಂದರೆ ರಜಾ ಕೊಟ್ಟಿರ್ತಾರೆ, ಎಲ್ಲೋ ಒಂದು ಗಲಭೆ ಆಯಿತು ಅಂದರೆ ಇಮಿಡಿಯೇಟಾಗಿ ಅವ್ನ ಮನೇಲಿ ಮಲಗಿರೋನಾದ್ರೂ ಎದ್ದು ಬರಲೇಬೇಕು, ಪರಿಸ್ಥಿತಿ ಹಂಗಿರುತ್ತೆ. ಮೊನ್ನೆ ತಾನೇ ರಿಸರ್ವ್ ವಿಂಗಿಗೆ ಹೋಗ್ಬಿಟ್ಟು ನಾನು ಸಿನಿಮಾ ಪ್ರಮೋಟ್ ಮಾಡೋಕೆ ಹೋಗಿದ್ದೆ. ಅಲ್ಲೊಂದು 300 ಜನ ಸೇರಿದ್ರು. ಅವಾಗ ಇನ್ಸ್ಪೆಕ್ಟರ್ ಮಾತಾಡ್ತಾ ಸ್ಟೇಜ್ ಮೇಲೆ ಹೇಳಿದ್ರು, ನಾರ್ತ್ ಇಂಡಿಯಾಗೆ ಯಾವುದೋ ಒಂದು ಎಲೆಕ್ಷನ್ ಡ್ಯೂಟಿಗೆ ಅಂತ 3 ದಿನಕ್ಕೆ ಹೋದವರು 32 ದಿನ ಆಯ್ತಂತ ಅವ್ರು ವಾಪಸ್ ಬರೋಕ್ಕೆ. 32 days ಅಲ್ಲಿ ಗಿಲಾಟೆ ಅದನ್ನೆಲ್ಲ ಮ್ಯಾನೇಜ್ ಮಾಡಿಕೊಂಡು ಅವ್ರು ವಾಪಸ್ ಬರೋಕ್ಕೆ 32 ದಿನ ಆಯ್ತಂತೆ. ಅಂದರೆ ಈ ಥರ ಯಾವ್ದ್ಯಾವುದೋ ಊರಿಗೆ ಹೋಗ್ತಾರೆ, ಅಲ್ಲಿನ ಫುಡ್ಡೇ ತಿನ್ಬೇಕು ನಿಮಗೆ. ಇಲ್ಲಿಂದ ನೀವು ಮುದ್ದೆ ತಿಂತೀನಿ, ಅನ್ನ ತಿಂತೀನಿ ಅಂದರೆ ತೊಗೊಂಡೋಗೋಕ್ಕಾಗಲ್ಲ. ಸೊ ಆ ಊರಲ್ಲಿ ಕೂಡ ಫುಡ್ಡೇ ತಿನ್ನಬೇಕು. ಇವ್ರಿಗೆ ಯಾಕೆ ಒಬೆಸಿಟಿ ಸ್ಟಾರ್ಟ್ ಆಗುತ್ತೆ ಅನ್ನೋದಕ್ಕೆ ಇದೆಲ್ಲವೂ ಕಾರಣ. ಯಾಕಂದರೆ ಫಿಟ್ ಆ್ಯಂಡ್ ಫೈನ್ ಆಗಿರ್ತಾರೆ ಅವ್ರು ಟ್ರೈನಿಂಗ್ ಸೆಷನಲ್ಲಿ. ಆ ಫಿಟ್ ಆ್ಯಂಡ್ ಫೈನ್ ಆಗಿರೋರು ಯಾಕೆ ಹಿಂಗೆ ಆಗ್ತಾರೆ? ಆಮೇಲೆ ನೀವು ನೋಡಿ, ರಿಸರ್ವ್ ಬಸ್ಸು ನಿಮಗೆ ಬಸ್ಸಲ್ಲೇ ದಿನಗಳ ಗಟ್ಟಲೆ ಕೂತ್ಕೋಬೇಕು. ಅವರು ಯಾವ ಡಿಪಾರ್ಟ್ಮೆಂಟ್ ಯಾವ ಊರಿಗೆ ಕಳಿಸ್ತಾರೆ ಆ ಬಸ್ಸಲ್ಲೇ ಕೂತಿರ್ಬೇಕು ನೀವು. ಅವ್ರು ಕೂತು ಎಷ್ಟು ಫ್ರಸ್ಟ್ರೇಟ್ ಆಗ್ಬಿಟ್ಟಿರ್ತಾರೆ, ಮೆಂಟಲಿ ಎಷ್ಟು ಪ್ರೆಷರ್ ಇರುತ್ತೆ ಅವ್ರಿಗೆ. ನಮ್ಮನ್ನೇ ಇವಾಗ ಒಂದು ಕಡೆ ಕೂರಿಸಿದ್ರೆ 1 hourಗಿಂತ ಜಾಸ್ತಿ ನಮಗೆ ಕೂತ್ಕೊಳ್ಳೋಕ್ಕಾಗಲ್ಲ. ಟ್ರಾಫಿಕಲ್ಲಿ ನಿಂತಿರೋ ಪೊಲೀಸ್ಗಳು ಕೂಡ ಬೆಳಗಿನ ಸಂಜೆವರೆಗೂ ಎಕ್ಸಾಕ್ಟ್ಲಿ ಆ ಫಿಸಿಕಲ್ ಪ್ರೆಷರು, ಆ ಮೆಂಟಲ್ ಪ್ರೆಷರ್ನ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ರೆ ನಾವು ನಿಜವಾಗ್ಲೂ ಆರಾಮಾಗಿದ್ದೀವಿ ಜೀವನದಲ್ಲಿ. ಬಟ್ ನಮ್ಮನ್ನೆಲ್ಲ ಆರಾಮಾಗಿ ಇರಕ್ಕೆ ಬಿಟ್ಟಿದ್ದೆ ಪೊಲೀಸ್ ಡಿಪಾರ್ಟ್ಮೆಂಟು. ದೇಶ ಆರಾಮಾಗಿದೆ ಅಂದರೆ ಅದಕ್ಕೆ ಮಿಲಿಟರಿ ಕಾರಣ. ಸೊ ಇವೆರಡು ವಿಂಗ್ಗಳು ತುಂಬ ಟೈಟಾಗಿ ತುಂಬ ಚೆನ್ನಾಗಿಲ್ಲ ಅಂದರೆ ಯಾವುದೇ ದೇಶನೂ ರಾಜ್ಯನೂ ಚೆನ್ನಾಗಿರೋಕ್ಕೆ ಸಾಧ್ಯ ಇಲ್ಲ ಅಂತ ಅನ್ಸುತ್ತೆ. ದಿಗಂತ್ ಸರ್ ಹೇಳ್ದಂಗೆ 60% ಸಿನಿಮಾದಲ್ಲಿ ಇರ್ತಾರೆ, ಇವರು ಲೀಡ್ ಅಂತಾನೆ ಹೇಳ್ಬೋದು ಸರ್. ಸೊ ಈ ಕ್ಯಾರೆಕ್ಟರ್ ಅವ್ರು ಯಾವತ್ತೂ ಲೀಡ್, ನಾನು ಲಾಫಿಂಗ್ ಬುದ್ಧದ ಲೀಡ್ ಅಂತ ಹೇಳಿದ್ದು. ಹಂಗಾರೆ ಇದ್ರಲ್ಲಿ ಲಾಫಿಂಗ್ ಬುದ್ಧ ಯಾರು ಸರ್? ಲಾಫಿಂಗ್ ಬುದ್ಧ ನಾನೇ. ಲಾಫಿಂಗ್ ಬುದ್ಧ ನಗ್ಸೋ ಕೆಲಸ ನಂದೇ. ಬಟ್ ಅಟ್ ದ ಸೇಮ್ ಟೈಮ್ ಅದಕ್ಕೊಂದು ಕೌಂಟ್ರ್ ಯಾವತ್ತೂ ಇರಬೇಕಲ್ಲ. ನಾನು ಒಬ್ಬನೇ ನಗ್ತಾ ಇದ್ರೆ ಆಗಲ್ಲ, ನಮ್ಮನ್ನ ಅಳಿಸೋಕ್ಕೂ ಒಬ್ರು ಯಾರು ಬೇಕು. ಅಳಿಸೋ ಕೆಲಸನ ಮಾಡ್ತಾನೆ ಅವಾಗ. ಸೊ ನಿಮ್ಮನ್ನ ಈ ಸಿನಿಮಾದಲ್ಲಿ ಲಾಫಿಂಗ್ ಬುದ್ಧ, ಬಟ್ ದಿಗಂತ್ ಅವ್ರ ಲೈಫಲ್ಲೇ ಲಾಫಿಂಗ್ ಬುದ್ಧ. ಹೌದೌದು, ಎಕ್ಸಾಕ್ಟ್ಲಿ. ಅವ್ನು ಹಿ ಈಸ್ ವೆರಿ ಜೋವಿಯಲ್, ಹಿ ಈಸ್ ವೆರಿ ಎನರ್ಜೆಟಿಕ್. ಅವನ ಜೊತೆ ಮಾತಾಡ್ತಾ ಇದ್ದಾಗಲೂ ಅಷ್ಟೇ ಆ ಮೂಡ್ ಹೆಂಗಿರುತ್ತೆ ಅಂದರೆ, ಎಲ್ಲೋ ಕೆಲಸ ಮಾಡ್ತಾ ಇದ್ದೀವಿ ಅನ್ಸಲ್ಲ. ನಾವು ಖುಷಿಯಾಗಿ ಎಲ್ಲ ಆಚೆ ಔಟಿಂಗ್ ಬಂದಿದ್ದೀವಿ ಅನ್ನೋ ಥರನೇ ಮೈಂಡ್ ಸೆಟ್ ಇರುತ್ತೆ ನಮಗೆ. ಸೊ ಹಿ ಈಸ್ ದಟ್ ಕೈಂಡ್ ಆಫ್ ಅ ಪರ್ಸನ್. ಈಗ ದಿಗಂತ್ ಅವ್ರು ನಾವು ಮುಂಚೆಲ್ಲ ಮಾತಾಡಿರೋ ಹಂಗೆ ಒಂದು 12 hours ಶೂಟ್ ಇತ್ತು ಅಂದರೆ ಒಂದು 10 hours ಅವ್ರಿಗೆ ರೆಸ್ಟ್ ಬೇಕು ಅಂತ ಅನ್ಕೊಳ್ಳೋಣ. ಈ ಸಿನಿಮಾದಲ್ಲೂ ಹಂಗೆ ಇತ್ತ? ರಿಷಬ್ ಶೆಟ್ಟಿ ಪ್ರೊಡಕ್ಷನ್ ಅಂದ್ರೆ ಅವರು ತುಂಬಾ ಅಚ್ಚುಕಟ್ಟಾಗಿ ಶೂಟ್ ಮಾಡ್ತಾ ಇದ್ರು. ಸ್ಕೆಡ್ಯೂಲ್ ಆಗಿಬಿಟ್ಟಿರುತ್ತೆ, ಗಂಟೆಗೂ ಹಿಂಗೆ ಶೂಟ್ ಆಗುತ್ತೆ ಅಂತ. ಗಂಟೆ ಲೆಕ್ಕ ಹಾಕಕ್ಕಾಗಲ್ಲ. ಬಟ್ ಒಂದು ಶಿಫ್ಟ್ದು ಸ್ಕೆಡ್ಯೂಲ್ ಹಾಕಿರ್ತೀವಿ. ಅದು ಯಾವಾಗಾರು ಒಂದೊಂದ್ಸರಿ ಸ್ವಲ್ಪ ಓವರ್ ಎಕ್ಸೈಟ್ ಆಗೋದು ಇರುತ್ತೆ. ಸ್ವಲ್ಪ ಬೇಗ ಮುಗ್ದಾಗ ದಿಗಿನಿಂದ ಇವತ್ತು ಮುಗೀತು ಅಂದ್ರೆ ಖುಷಿಯಾಗಿ ನಾನು ಸೈಕ್ಲಿಂಗ್ ಹೊರಟೆ ಅಂತ ಹೊರಟಿರೋದು ಇದೆ. ಸೊ ಆ ಥರನೇ ಇರುತ್ತೆ. ಅಂದ್ರೆ ಕೆಲಸ ಮುಗಿದ್ಮೇಲೆ ನಮ್ಗೆ ಇಟ್ಕೊಂಡು ಅವ್ರನ್ನ ಕೂರಿಸ್ಕೊಂಡು ಏನೂ ಇದಿಲ್ಲ. ಸೊ ಆ ಶಿಫ್ಟನ್ನು ಮಾತ್ರ ನೀಟಾಗಿ ಮೇಂಟೈನ್ ಮಾಡಿ ಅಂತ ಹೇಳ್ತೀನಿ ನಾನು ಯಾವತ್ತು. ಅದು ಒರಿಜಿನಲ್ ಪೊಲೀಸ್ ಸ್ಟೇಷನ್ ಸರ್, ಸೆಟಪ್ ರೆಡಿ ಮಾಡಿರೋದು ಧರಣಿ ಸೆಟ್ ಹಾಕಿರೋದು. ನಮ್ಮ ಎಲ್ಲ ಸಿನಿಮಾದು ಅವನೇ ಹಾಕೋದು, ಇನ್ಕ್ಲೂಡಿಂಗ್ ಕಾಂತಾರ. ಸೊ ಅವನೇ ಸೆಟ್ ಹಾಕಿರೋದು. ರಿಯಲ್ ಸ್ಟೇಷನ್ ತಲೆ ಮೇಲೆ ಹೊಡೆದಂಗೆ ಇತ್ತದು. ಓಕೆ. ಈ ಪರ್ಟಿಕ್ಯುಲರ್ ಸೆಟ್ಟಲ್ಲಿ ಮಾಡಬೇಕಾದ್ರೆ ಅವರು ಇಮ್ಯಾಜಿನೇಷನ್ ಇತ್ತು, ಈ ಥರ ಈ ಸ್ಟೇಷನ್ ಥರ ಮಾಡಬೇಕು ಅಂತ ಏನಾದ್ರು ಇಮ್ಯಾಜಿನೇಷನ್ ಇತ್ತು? ಅಂದರೆ ರೆಫರೆನ್ಸ್ ಸುಮಾರು ಸ್ಟೇಷನ್ಗಳದ್ದು ತರಿಸ್ಕೋತೀವಿ. ಈ ಥರನೇ ಕಾಣಬೇಕು, ಇಂಟೀರಿಯರ್ ಹಿಂಗೆ ಕಾಣಬೇಕು, ವಾಲ್ ಕಲರ್ ಹಿಂಗೆ ಕಾಣಬೇಕು, ಎಕ್ಸ್ಟೀರಿಯರ್ ಈ ಥರನೇ ಕಾಣಬೇಕು. ಆ ರೆಫರೆನ್ಸ್ಗಳು ಇರುತ್ತೆ ನಮ್ಮ ಹತ್ರ. ಒಂದು 50 ಇಮೇಜಸ್ ಕಲೆಕ್ಟ್ ಮಾಡಿರ್ತೀವಿ. ಅದನ್ನು ಕಲೆಕ್ಟಿವ್ ಆಗಿ ಆ ಸ್ಪಾಟಿಗೆ ಹೇಗೆ ಆ ಎಲಿಮೆಂಟ್ಸನ್ನ ಕೂರ್ಸೋಕ್ಕಾಗತ್ತೆ ಅನ್ನೋದನ್ನ ಪ್ಲಾನ್ ಮಾಡ್ತೀವಿ. ಭರತ್ ರಾಜ್ ಅವರು ಆ ಸಿನಿಮಾದಲ್ಲಿ ಕಚ್ಚಕ್ ಮಾಡಿದ್ರು, ಇದರಲ್ಲಿ ಏನು ಮಾಡಿದ್ದಾರೆ ಅಂತ. ಅದಕ್ಕೆ ಏನಾದ್ರು ವರ್ಡ್ ಬಳಸಿದಾರೆ ಸರ್. ಈಗ ಅದ್ರ ಕಚ್ಚಕ್ ಅನ್ನೋದು ನಿಜವಾಗ್ಲೂ ಆ ಸಿನಿಮಾ ಬಂದ್ಮೇಲೆ ಅದೊಂದು ಟ್ರೆಂಡಿಂಗೇ ಆಗೋಯ್ತು, ಕಚ್ಚಕ್ ಅನ್ನೋದು. ಇದ್ರಲ್ಲಿ ಆ ಥರ ಏನಾದ್ರು ಅಂದರೆ ಡೈಲಾಗ್ ಕೂಡ ನೀವು ಅಲ್ಲೇ ಸ್ಪಾಟಲ್ಲಿ ಬರೋಂಥ ಡೈಲಾಗ್ಗಳು ಸಖತ್ ಮಜಾ ಕೊಡುತ್ತೆ. ಈಗ ಡೆಕೋರೇಷನ್ ಜೋರಾಗಿದೆ ಅಂತ ಹೇಳ್ತಾರಲ್ಲ, ಇದರಲ್ಲಿ ಆ ಥರ ಮಜಾಗಳು ಇರ್ತದೆ. ಸುಮಾರಿದೆ. ಯಾಕಂದ್ರೆ ನಮ್ದ್ರಲ್ಲಿ ಕಾಮಿಡಿಗೆ ಅಂತ ಒಂದು ಸಪ್ರೇಟ್ ಟ್ರ್ಯಾಕ್ ಯಾವತ್ತೂ ಇಲ್ಲ ನಮ್ಮ ಸಿನಿಮಾಗಳಲ್ಲಿ. ಆ ಕ್ಯಾರೆಕ್ಟರ್ಗಳೇ ಹ್ಯೂಮರ್ ಮಾಡ್ತಾ ಹೋಗುತ್ತೆ. ಅಂದರೆ ಅವ್ರ ಸಿಚುವೇಶನ್ ಹ್ಯೂಮರ್ ಆಗ್ತಾ ಹೋಗುತ್ತೆ. ಸೊ ಆ ಥರದಲ್ಲಿ ಸಣ್ಣ ಪುಟ್ಟ ಡೈಲಾಗ್ ಸುಮಾರು ಬರುತ್ತೆ. ಇದರಲ್ಲೂ ನೀವು ಕೇಳಿರ್ಬೋದು, ಅಂದರೆ ಒಂದು ಕಲ್ಲು ಶಿಲೆ ಆಗಕ್ಕೆ ಉಳಿಪೆಟ್ಟು ಬೀಳಬೇಕು ಅಂತ, ಜಾಸ್ತಿ ಬಿದ್ದರೆ ಜಲ್ಲಿ ಆಗ್ಬಿಡುತ್ತೆ. ಈ ಥರದವೆಲ್ಲ ಪಂಚಿಂಗ್ ಲೈನ್ಸ್ ಇರುತ್ತೆ. ಈಗ ದಿಗಂತ್ ಅವರು ಯಾರ್ದು ತುಂಬ ಜನ ಹೆಣ್ಮಕ್ಳ ಹೃದಯ ಕದ್ದಿದ್ದಾರೆ, ಅದಕ್ಕೆ ಕಳ್ಳ ಅಂತ ನಾವು ಅನ್ಬೋದು.
ಬಟ್ ಇದ್ರಲ್ಲಿ ಹೆಂಗ್ ಸರ್ ನಾವು ಡೈಜೆಸ್ಟ್ ಮಾಡ್ಕೊಳ್ಳೋದು ನೀವು ಕಳ್ಳ ಅಂತ? ನೀವು ಈ ಸಿನಿಮಾದಲ್ಲಿ ಅವನ್ನ ಕಳ್ಳ ಅಂತ ಹೇಗೆ ಡಿಸೈಡ್ ಮಾಡಿದ್ರಿ ಅಂತ ಫಸ್ಟ್ ಹೇಳಿ. ಓ ಹಂಗಲ್ವಾ? ಹಂಗಾರೆ ಪೊಲೀಸ್ ಇರ್ತಾರೆ, ಕಳ್ಳ ಯಾರು ಅಂತ ಗೊತ್ತಿಲ್ಲ ಇಲ್ಲಿ. ಹಂಗಾರೆ ಆ 8 ಒದೆ ಕೊಡೋ ಅಂದ್ರೆ 8 ಜನರಿಗೆ ಹೊಡೆಯೋರು ಯಾರು ಅಂತ ಇನ್ನೂ ರಿವೀಲ್ ಆಗಿಲ್ಲ. ಹಂಗಾದ್ರೆ ಇನ್ನೊಂದಷ್ಟು ಸರ್ಪ್ರೈಸ್ ಎಲಿಮೆಂಟ್ ಇರ್ಬೋದು. ಹಾಗಾದ್ರೆ 8 ಜನ ಕೊಡಿಯೋದೆಲ್ಲ ಪಾಪ ದಿಗಿ ಎಷ್ಟು ಒಳ್ಳೆ ಹುಡುಗ, ಅವನ್ನೆಲ್ಲ ಹೊಡಿತಾನೆ. ಸರ್, ಒಂದು ಸ್ಕೂಲ್ ಹುಡುಗಿನ ಕರ್ಕೊಂಡು ಬಂದು ಕಾನ್ಸ್ಟೇಬಲ್ಗೆ ಹೆಂಡತಿ ಮಾಡಿದ್ದೀರಾ ತೇಜು ಅವರು. ತೇಜು ಆಕ್ಚುಲಿ ಅವಳು ಆ ಸಿನಿಮಾ ಮಾಡಿದ್ದು ಒಂದು 5-6 ವರ್ಷದ ಹಿಂದೆ. ಸೊ ಅದಾದ್ಮೇಲೆ ಯಾವುದು ಸಿನಿಮಾ ಮಾಡಿಲ್ಲ. ನಾವು ಎಲ್ಲ ಅಂದ್ರೆ ನಾನು ತುಂಬಾ ವರ್ಷದ ಮುಂಚೆ ನೋಡಿದ್ದೆ, ಯಾಕಂದ್ರೆ ಎಲ್ಲರೂ ರಂಗಭೂಮಿಲಿ ಇರೋದ್ರಿಂದ. ಅದಾದ್ಮೇಲೆ ನಾನು ಅವಳನ್ನ ಮೀಟ್ ಮಾಡಿರಲಿಲ್ಲ. ಬಟ್ ಭರತ್ಗೆ ಅವ್ರದ್ದು ಯಾವುದೋ ಒಂದು ಇನ್ಸ್ಟಾಗ್ರಾಮ್ ವಿಡಿಯೋ ಅವಳು ಗಂಡನ ಜೊತೆ ಹಾಡ್ಬಿಟ್ಟು ಹಾಕಿರೋದು ಸಿಕ್ಕಿದಾಗ, ಸರ್ ಈ ಹುಡುಗಿ ಏನ್ ಸರ್ ಸ್ಕೂಲ್ ಹುಡುಗಿ ಅನ್ಕೊಂಡೆ, ಇಷ್ಟು ದುಡ್ಡು. ನಾನು ಹೇಳಿದೆ, ಭರತ್ ಅದು ಪ್ರಕಾಶ್ ಬಿಳ್ವಾಡಿ ಅವ್ರ ಮಗಳು, ಅವ್ಳು ಮದ್ವೆ ಆಗಿದೆ ಆಲ್ರೆಡಿ, ನೀವ್ ಇನ್ನು ಸ್ಕೂಲ್ ಹುಡುಗಿ ಅಂತ ಇದ್ದೀರಲ್ಲ ಅಂತ. ಯಾಕಂದ್ರೆ ಆ ಗಂಟು ಮುಟ್ಟೆನು ಅದೇ ಇದೆ ಇಮ್ಯಾಜಿನೇಷನ್ ಅಲ್ಲಿ ಇದ್ವಿ. ಅವ್ರು ಈ ಕ್ಯಾರೆಕ್ಟರ್ಗೆ ಅಂದ್ರೆ ಆಪ್ಟ್ ಆಗಿದ್ದಕ್ಕೆ ಹೇಗೆ ಅಂತ. ಅಂದ್ರೆ ಶಿ ಲುಕ್ಸ್ ಹೋಮ್ಲಿ, ಅಂದ್ರೆ ಒಂದು ಮನೆಯಲ್ಲಿ ಇರುವಂತ ಹೆಂಗಸು ತರಾನೇ ಕಾಣಬೇಕಿತ್ತು, ಹೆಂಡತಿ ತರನೇ ಕಾಣಬೇಕಿತ್ತು. ಸೊ ಹಂಗಾಗಿ ತುಂಬಾ ಆಪ್ಟ್ ಆಗಿ ಕಾಣ್ತಾರೆ. ಎನಿ ಗ್ಲಾಮರಸ್ ಹೀರೋಯಿನ್ ಆ ಜಾಗಕ್ಕೆ ಬಂದಿದ್ರೆ ನಿಮ್ಗೆ ಆ ಗ್ಲಾಮರ್ ಕಂಡಿರೋದು ಹೊರತು ಆ ಕ್ಯಾರೆಕ್ಟರ್ ಕಾಣ್ತಿರ್ಲಿಲ್ಲ. ನ್ಯಾಚುರಲ್ ಆಗಿ ಕಾಣಿಸ್ತಾರೆ. ಈ ಪೊಲೀಸ್ ಹೆಂಡತಿ ಹೀಗೆ ಇರ್ತಾರೆ ಅಂತ ಅನ್ಸ್ಬೇಕು ಅಂತ. ಸೊ ಈ ಮನೆಗಳಿಗೆ ಹೋಗಿ ಏನಾದ್ರು ಸ್ಟಡಿ ಮಾಡಿದ್ರೆ ಸರ್, ಅಂದ್ರೆ ಪೊಲೀಸ್ನವ್ರು ರಿಟೈರ್ ಆಗಿರೋರು ಇಂಥವ್ರು ಇರ್ಬೋದು, ಅಥವಾ ಇಂಜೂರ್ಡ್ ಆಗಿರೋ ಅಂಥವ್ರು ಇರ್ಬೋದು, ಅವ್ರ ಜೊತೆ ಏನಾದ್ರು ಭರತ್ ಮಾತಾಡಿದ್ದಾರೆ. ಭರತ್ ಸುಮಾರು ಜನ ಪೊಲೀಸ್ ಅವ್ರ ಜೊತೆ ಮಾತಾಡಿದ್ದಾರೆ, ಇನ್ಕ್ಲೂಡಿಂಗ್ ಎಸ್ ಕೆ ಉಮೇಶ್ ಅವರು ನಮ್ಮ ಸಿನಿಮಾದಲ್ಲಿ ಇದ್ದಾರೆ, ಪ್ಲಸ್ ಅವ್ರ ಜೊತೆನೂ ಮಾತಾಡಿದ್ದಾರೆ. ಅಂದ್ರೆ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇದೆಲ್ಲ ಕರೆಕ್ಟಾ ನಾನು ಹಾಕಿರೋದು, ಅಥವಾ ಬೇರೆ ಏನಾದ್ರು ರೂಲ್ಸ್ ಚೇಂಜ್ ಆಗುತ್ತಾ ಅನ್ನೋದೆಲ್ಲ. ಅದ್ರ ಜೊತೆಲಿ ಅವರು ಕೂಡ ಸ್ಟೇಷನ್ಗಳಲ್ಲಿ ಕೂತು ಅವ್ರ ಸಬ್ಜೆಕ್ಟಿಗೆ ಏನೇನು ಪಾಯಿಂಟ್ಸ್ ಬೇಕು ಅದನ್ನೆಲ್ಲ ಆ್ಯಡ್ ಆನು ಮಾಡಿದ್ದಾರೆ. ಅವರು ಕೂಡ 1 ವಾರ 15 ದಿನ ಎಲ್ಲ ಸ್ಟೇಷನ್ ಓಡಾಡಿ, ಬೇರೆ ಬೇರೆ ಊರುಗಳಲ್ಲಿ ಸ್ಟೇಷನಲ್ಲಿ ಓಡಾಡಿ ಅವರು ಆ ಪಾಯಿಂಟ್ಸ್ಗಳನ್ನ ಕಲೆಕ್ಟ್ ಮಾಡ್ಕೊಂಡು ಆ್ಯಡ್ ಮಾಡಿದ್ದಾರೆ. ಸೊ ನೀವು ಅದನ್ನ ಸ್ಟಡಿ ಮಾಡಿರೋದಕ್ಕೆ ನನಗೊಂದು ಅನ್ಸುತ್ತೆ, ಏನ್ ಕಾರಣ ಇರ್ಬೋದು ಸರ್ ಓವರ್ ವೆಯ್ಟ್ ಆಗ್ಲಿಕ್ಕೆ ಪೊಲೀಸ್ನವ್ರು ಪರ್ಟಿಕ್ಯುಲರ್ ಆಗಿ? ಅದೇ ಹೇಳದ್ನಲ್ಲ, ಅವ್ರಿಗೆ ಟೈಮ್ ಕರೆಕ್ಟಾಗಿ ಊಟ ಸಿಗಲ್ಲ. ಆ್ಯಂಡ್ ಟೈಮ್ ಕರೆಕ್ಟಾಗಿ ಡ್ಯೂಟಿಲಿ ಇದ್ದಾಗ ಅವ್ರು ಊಟ ಮಾಡೋಕ್ಕಾಗಲ್ಲ. ಸಿಕ್ಕಿದ ಟೈಮಲ್ಲಿ ಏನೇನು ಸಿಕ್ತು ರಸ್ತೆ ಮೇಲೆ ಎಲ್ಲ ತಿನ್ಕೊಂಡ್ಬಿಡ್ತಾರೆ. ಈಗ ಹಬ್ಬ ಹರಿದಿನ ಅಂತ ಅವ್ರಿಗೆ ರಜೆ ಇಲ್ಲ, ಅವರೆಲ್ಲೋ ಟ್ರಾಫಿಕ್ನ ಕಂಟ್ರೋಲ್ ಮಾಡ್ಕೊಂಡು, ಕ್ರೈಮ್ ಕಂಟ್ರೋಲ್ ಮಾಡ್ಕೊಂಡು ಎಲ್ಲೋ ಆಚೆ ಇರ್ತಾರೆ. ಆ ಟೈಮಲ್ಲಿ ಯಾರು ಏನು ಸಿಕ್ತು ಊಟ ಟೈಮ್ಗೆ ಎಲ್ಲೋ ಇರ್ತಾರೆ, ಹೋಗೋಕ್ಕಾಗಲ್ಲ. 4 ಗಂಟೆಗೆ ಊಟ ಮಾಡ್ತಾರೆ, ಬೆಳಗ್ಗೆ 12 ಗಂಟೆಗೆ ತಿಂಡಿ ತಿಂತಾರೆ. ಸೊ ಈ ಥರದ್ದು ಚೇಂಜಸ್ಸು ಒಬೆಸಿಟಿನ ಜಾಸ್ತಿ ಮಾಡ್ತಾ ಹೋಗುತ್ತೆ. ಆಮೇಲೆ ನೀವು ನೋಡಿ, ನೀವೇ ಹೇಳ್ದಂಗೆ ಟ್ರಾಫಿಕ್ ಅವ್ನು ನಿಂತಲ್ಲೇ ನಿಂತಿರ್ಬೇಕು. ಸೊ ಆ ಬೂತ್ ಒಳಗಡೆ ಟ್ರಾಫಿಕ್ ಬೂತ್ ಒಳಗೆ ಕೂತ್ಕೊಂಡು ಆಪ್ರೇಟ್ ಮಾಡಿದ್ರೆ ಕೂತಲ್ಲೇ ಕೆಲಸ ನಿಮ್ಮದು. ಸೊ ಆಬ್ವಿಯಸ್ಲಿ ಈಗ ಸಾಫ್ಟ್ವೇರ್ ಇಂಜಿನಿಯರ್ಸ್ ಹೆಂಗೆ ಕೂತಲ್ಲೇ ಕೆಲಸ ಮಾಡಿ ಊದ್ಕೋತಾ ಇದ್ದಾರೋ, ಹಾಗೆ ಇವ್ರದ್ದು ಕೆಲಸ ಅಂತ ಅರ್ಥ ಮಾಡ್ಕೋಬೇಕಷ್ಟೇ ನಾವು. ಅಂದರೆ ಇವರು ಮನುಷ್ಯರು, ಇವರು ಕೆಲಸ ಮಾಡ್ತಾರೆ. ಸೊ ಅಟ್ ದ ಸೇಮ್ ಟೈಮ್ ಅವ್ರಿಗಿರೋ ಮೆಂಟಲ್ ಪ್ರೆಷರು, ಫಿಸಿಕಲ್ ಪ್ರೆಷರ್ ಎಲ್ಲವನ್ನೂ ಬದಿಗಿಟ್ಟು ನಮಗೋಸ್ಕರ ಏನೋ ದುಡಿತಾ ಇದಾರಲ್ಲ ರಸ್ತೆಗಿಳೋದು. ಸೊ ಅದಕ್ಕೆ ಅಟ್ಲೀಸ್ಟ್ ನಾವು ಸೆಲ್ಯೂಟ್ ಮಾಡೋದು. ಈ ಸಿನಿಮಾ ನೋಡಿ ಆಚೆ ಬರ್ತಾ ಜನಕ್ಕೆ ಒಂದು ಸಣ್ಣ ರೆಸ್ಪೆಕ್ಟ್ ಬರುತ್ತೆ ಪೊಲೀಸ್ ಅವ್ರ ಮೇಲೆ. ದಟ್ ಈಸ್ ಅವರ್ ಚಾಲೆಂಜ್. ಓಕೆ, ಈ ಸಿನಿಮಾದಲ್ಲಿ ನೀವು ತೋರಿಸಿರೋ ಹಂಗೆ ಪೊಲೀಸಿಗೆ ಫಿಸಿಕ್ ತುಂಬ ಮ್ಯಾಟ್ರ್ ಆಗುತ್ತೆ ಅಂತ. ಈವನ್ ಸಿನಿಮಾದಲ್ಲಿ ಇರೋರ್ಗೂ ಕೂಡ ಯಾರು ತೆರೆಗೆ ಬರ್ತಾರೆ, ಯಾರು ಬಣ್ಣ ಹಚ್ತಾರೆ, ಅವ್ರಿಗೂ ಅದರಲ್ಲೂ ಸಿನಿಮಾದಲ್ಲಿ ಇರೋರಿಗೆ ಫಿಸಿಕ್ ಮ್ಯಾಟ್ರ್ ಆಗುತ್ತೆ ಅಂತ. ಅದೆಷ್ಟು ಮಟ್ಟಕ್ಕೆ ಮನಸ್ಸಿನ ಮೇಲೆ ಪರಿಣಾಮ ಬೀರ್ಬೋದು ಅನ್ಸುತ್ತೆ ಸರ್? ಅಂದರೆ ನಾನು ಈ ಥರ ಇದ್ದೀನಿ ಅನ್ನೋದು ಅಲ್ಲ. ನನಗೆ ಕೇಳಿದ್ರೆ ಆ್ಯಕ್ಟರ್ಗಳಿಗೆ ಕ್ಯಾರೆಕ್ಟರ್ ಮಾತ್ರ ಮ್ಯಾಟ್ರ್ ಆಗಬೇಕು ಹೊರತು ಫಿಸಿಕ್ ಅಲ್ಲ. ಈಗ ದಿಗ್ಗಿ ಯಾವುದೋ ಒಂದು ಸಿನಿಮಾದಲ್ಲಿ ಗುಂಡಾಗಿ ಕಾಣಿಸ್ಕೋಬೇಕು ಅಂದರೆ ಅವ್ನಿಗೆ ಆ ಕ್ಯಾರೆಕ್ಟರ್ ಅಷ್ಟೇ ಪುಷ್ ಮಾಡೋಕ್ಕೆ ಸಾಧ್ಯ. ಅವನು ಸಣ್ಣ ಇರಬೇಕು ಅಂದಿದ ತಕ್ಷಣ ತೀರಾ ಸಣ್ಣ ಆಗಬೇಕು, ಫಿಸಿಕ್ ಎಲ್ಲರೂ 6 ಪ್ಯಾಕ್ ಮಾಡಬೇಕು ಅಂತ ಏನೂ ಇಲ್ಲ. ಎಲ್ಲ ಆರ್ಟಿಸ್ಟ್ಗಳು 6 ಪ್ಯಾಕ್ ಮಾಡಬೇಕು ಅನ್ನೋದೇನು ರೂಲ್ಸ್ ಇಲ್ಲ ನನ್ನ ಪ್ರಕಾರ. ಆ ಕ್ಯಾರೆಕ್ಟರ್ ನಿಮ್ಗೆ ಹಂಗೆ ಬೇಕಾ, 6 ಪ್ಯಾಕೇ ಬೇಕಾ, ಅವಾಗ ಮಾಡಿ. ಇಲ್ಲಾಂದ್ರೆ ಬೇಡ. ಬಿ ಎನ್ ಆ್ಯಕ್ಟರ್ ಫಸ್ಟ್, ದೆನ್ ಕಾನ್ಸಂಟ್ರೇಟ್ ಆನ್ ಯುವರ್ ಫಿಸಿಕ್ ಅಂತ ಅಷ್ಟೇ ನನಗನ್ಸೋದು. ದಿಗ್ಗಿಗೆ ಏನನ್ಸುತ್ತೆ ಗೊತ್ತಿಲ್ಲ. ಕೆಲವು ಪಾತ್ರಗಳಿಗೆ ಬೇಕಾಗೇ ಇರಲ್ಲ, ಬಟ್ ಆದ್ರೂ ಎಕ್ಸ್ಟ್ರಾ ಓವರ್ ಬಾಡಿ ಅದು ಸೂಟ್ ಆಗಲ್ಲ. ದಿಗಂತ್ ಸರ್, ಅದೇ ನಿಮ್ಗೆ ಯಾರು ಅಪ್ರೋಚ್ ಮಾಡಿದ್ರೆ ಯಾವುದೊಂದು ಲವ್ ಸ್ಟೋರಿ ಇರುತ್ತೆ, ಸಿಂಪಲ್ ಒಂದು ಲವ್ ಸ್ಟೋರಿ, ಅದಕ್ಕೆ ನೀವು ತುಂಬಾ ಮಸಲ್ ಬಿಲ್ಡ್ ಮಾಡಬೇಕು, ಈ ಥರ ಅಪ್ರೋಚ್ ಮಾಡಿದ್ಯಾ ಅಂತ? ಇಲ್ಲ, ಮಾಡಿದ್ದಾರೆ ಅಂದ್ರೆ ನಂಗೆ ಸಾಂಗಲ್ಲಿ 6 ಪ್ಯಾಕ್ ಕಾಣ್ಬೇಕಾ, ಶರ್ಟ್ ಹಾಕಿರ್ಬಾ, ಈ ಥರದ್ದೆಲ್ಲ ಆಯ್ತಾ ಅದು. ಬಟ್ ಈಗ ಲಕ್ಕಿಲಿ ಆ ಟೈಮ್ ಹೋಗಿದೆ. ಇವಾಗ ಮೋರ್ ರಿಯಲಿಸ್ಟಿಕ್ ಸಿನಿಮಾಗಳು ಬರ್ತಾ ಇದೆ, ರಿಯಲಿಸ್ಟಿಕ್ ಕ್ಯಾರೆಕ್ಟರ್ಗಳು, ಅದಕ್ಕೆ ಏನು ಬೇಕೋ ಅದು ಆಕ್ಟರ್ಸ್ ಕೂಡ ಅದನ್ನೇ ಮಾಡ್ತಾ ಇದ್ದಾರೆ. ಆಮೇಲೆ ಡೈರೆಕ್ಟರ್ಸು ಬದಲಾಗಿದ್ದಾರೆ, ಈಗ ಮುಂಚೆ ಥರ ಇಲ್ಲ. ಓಕೆ, ಈಗ ದಿಗಂತ್ ಅವ್ರನ್ನ ನಾವು ಕನ್ಸಿಡರ್ ಮಾಡಿದ್ರೆ ಮದುವೆಗೆ ಮುಂಚೆ ಸ್ವಲ್ಪ ರೊಮ್ಯಾಂಟಿಕ್ ಸಿನಿಮಾಗಳಿದ್ದು, ಬ್ಯಾಕ್ ಟು ಬ್ಯಾಕ್ ಕಾಮಿಡಿ ಈ ಥರ ಜನರುಗಳ ಸಿನಿಮಾಗಳಿಗೆ ಏನಾದ್ರು ಕಾರಣ ಇದೆಯಾ ಪರ್ಟಿಕ್ಯುಲರ್ ಆಗಿ ಅಂತ? ಬಟ್ ಇದರಲ್ಲಿ ರೊಮ್ಯಾಂಟಿಕ್ ಕಾಮಿಡಿನೇ ಮಾಡ್ತಿದ್ರು, ಇದ್ರಲ್ಲಿ ಇನ್ನು ಸ್ವಲ್ಪ ಕಾಮಿಡಿ, ಆಮೇಲೆ ಕ್ಯಾರೆಕ್ಟರ್ ತುಂಬಾ ಇಂಪಾರ್ಟೆನ್ಸ್ ಕೊಡುವಂಥ ಸಿನಿಮಾಗಳು ಈಗ ಬರ್ತಾ ಇದೆ. ಸೊ ಹೇಗನ್ಸುತ್ತೆ ಅಂತ? ನಾನೊಬ್ಬ ನಟ, ಈಗ ನಾನು ಹಾಸ್ಟೆಲ್ ಹುಡುಗರಲ್ಲೂ ಅಂತ ಒಂದು ಸಿಕ್ಕ 5 ನಿಮಿಷದ ರೋಲ್ ಮಾಡಿದ್ದೀನಿ. ಯಾಕೆ ನಂಗೆ ಆ ಪಾತ್ರ ಇಷ್ಟ ಆಯಿತು, ನಾನು ಮಾಡ್ತೀನಿ ಅಂತ ಹೇಳಿದೆ. ಸೊ ಹಾಗೆ ನನಗೆ ಯಾವ ಪಾತ್ರ ಚೆನ್ನಾಗಿದ್ರೆ ನಾನು ಅದಕ್ಕೆ ಏನು ಮಾಡೋದಕ್ಕೂ ರೆಡಿ. ಈಗ ನಾನೇ ಲೀಡ್ ಆಗಿರಬೇಕು, ನಾನು ಈ ಸೆಕೆಂಡ್ ಲೀಡಲ್ಲ ಆಗಲ್ಲ, ಆ ಥರದ್ದೆಲ್ಲ ಏನಿಲ್ಲ. ಪಾತ್ರ ಚೆನ್ನಾಗಿದೆಯಾ ಮಾಡ್ತೀನಿ, ಚೆನ್ನಾಗಿಲ್ವಾ ಬೇಡ.
ಎಕ್ಸಾಕ್ಟ್ಲಿ ಆ ಮೆಂಟಾಲಿಟಿ ಹೋಗಿದೆ ಇವಾಗ. ನೀವು ಯಾರನ್ನೇ ಕೇಳಿದ್ರು ಆಕ್ಚುಲಿ ಅವ್ನು ದಿಗ್ಗೆ ಹೇಳ್ದಂಗೆ ಈ ರಿಷಬ್ ಶೆಟ್ಟಿ ಈ ಕ್ಯಾರೆಕ್ಟರ್ ಮಾಡ್ತೀನಿ ಅಂತ ಹೇಳಿದ್ದ. ಕಾಂತಾರ ಹಿಟ್ಟಾದ್ಮೇಲೆ ಮಾಡಲ್ಲ ಅಂತ ಹೇಳ್ದ ಅಂದ್ಬಿಟ್ಟು ಸುಮಾರು ಜನ ಹೇಳಿದ್ರು. ಅದೆಲ್ಲ ಅಲ್ಲ, ರೀಸನ್ ನಮಗೆ ಗೊತ್ತಿದೆ ಬೇರೆ. ಬಟ್ ಸ್ಟಿಲ್ ಆ ಕ್ಯಾರೆಕ್ಟರ್ನ ಅದಕ್ಕಿಂತ ಮುಂಚೆನೂ ಅವ್ನು 4 ಸಿನಿಮಾ ಹೀರೋ ಆಗಿದ್ದ, 3 ಸಿನಿಮಾ ಹೀರೋ ಆಗಿದ್ದ ಕಾಂತಾರಕ್ಕಿಂತ ಮುಂಚೆ. ವೈ ಶುಡ್ ಈ ಕಮ್ ಅಂಡ್ ಡೂ ದಟ್ ಕ್ಯಾರೆಕ್ಟರ್ ಅಂತ. ಇವತ್ತಿಗೆ ಆ ಇಮೇಜು ಆರ್ಟಿಸ್ಟ್ಗಳ ತಲೆಯಿಂದ ಹೋಗಿದೆ. ಅಂದರೆ ಬರೀ ಲೀಡಾಗಿ ಮಾಡಿ ರಿಜಿಸ್ಟರ್ ಆಗಬೇಕು ಅಂತಿಲ್ಲ. ಒಂದು ಸಿನಿಮಾಗೆ ಇನ್ನೊಬ್ಬ ಸಪೋರ್ಟ್ ಮಾಡಿದಾಗ ಆ ಸಿನಿಮಾ ಚೆನ್ನಾಗಾದ್ರೆ ಇಬ್ಬರಿಗೂ ಹೆಸರಾಗುತ್ತೆ. ಒಬ್ಬನಿಗೆ ಮಾತ್ರ ಹೆಸರಾಗಲ್ಲ, ಇಬ್ಬರಿಗೂ ಹೆಸರಾಗುತ್ತೆ. ಸೊ ಆ ಮೆಂಟಾಲಿಟಿಗೆ ಬಂದ್ಬಿಟ್ಟಿದ್ದೀವಿ ಎಲ್ಲರೂ. ಆಮೇಲೆ ತುಂಬ ಹಿರಿಯರೆಲ್ಲ ಹೇಳ್ತಾರೆ ಕನ್ನಡ ಇಂಡಸ್ಟ್ರಿ ಒಟ್ಟಿಗಿಲ್ಲ. ಎಲ್ಲರೂ ಅವ್ರವ್ರ ಕೆಲಸದಲ್ಲಿ ಇದ್ದಾರೆ ಅಷ್ಟೇ ಹೊರತು ಎಲ್ಲರೂ ಒಟ್ಟಿಗೆ ಇದ್ದಾರೆ ಅಂತ ನನಗನ್ಸುತ್ತಪ್ಪ. ನಾವೆಲ್ಲ ಅಂತೂ ಆರಾಮಾಗಿ ಸಿಕ್ಕಿದಾಗೆಲ್ಲ ಚೆನ್ನಾಗಿ ಮಾತಾಡ್ಕೊಂಡಿರ್ತೀವಿ. ಅಂದ್ರೆ ಅದು ನಾರ್ಮಲ್ ಆಗಿ ಎಲ್ಲ ಇಂಡಸ್ಟ್ರಿಯಲ್ಲಿ ಇದ್ದೇ ಇರ್ತದೆ ಸರ್. ಈಗ ಒಂದೇ ಅಂಗಡಿ ಥರದ್ದು ಇನ್ನೊಬ್ಬ ಅಂಗಡಿ ಇಟ್ಟಿದ್ರೆ ಅವ್ನಿಗೂ ಆಗಲ್ಲ ಅನ್ನೋ ಥರನೇ ಇರುತ್ತೆ. ಇದು ಹಂಗೆ ಅಂತ ಅನ್ಕೊಂಡಿದ್ದಾರೆ. ಹಂಗಲ್ಲ, ಯಾಕೆಂದ್ರೆ ತುಂಬ ಸಲ ಒಟ್ಟಿಗೆ ವರ್ಕ್ ಮಾಡ್ಬೇಕಾದ ಪರಿಸ್ಥಿತಿ ಬಂದೇ ಬರುತ್ತೆ. ನಾವು ಯಾರ ಮೇಲೂ ಹಾಗೆ ಕಟ್ಕೊಳಂಗಿಲ್ಲ. ಯಾವ ದೊಡ್ಡ ಸ್ಟಾರ್ ಆಗಿರ್ಬೋದು, ಚಿಕ್ಕ ಸ್ಟಾರ್ ಆಗಿರ್ಬೋದು, ಅಥವಾ ಹೊಸದಾಗಿ ಬಂದಿರೋ ಆಕ್ಟರ್ ಆಗಿರ್ಬೋದು, ಯಾರ ಜೊತೆನೂ ನಮ್ಗೇನು ಜಗಳನೂ ಇಲ್ಲ. ನೀವು ಬಂದ್ರ ನೀವು ನಮ್ಮ ಥರ ಕೆಲಸ ಮಾಡಕ್ ಬಂದಿದ್ದೀರಾ, ನಾವು ಹೊಟ್ಟೆ ಪಡೆದು ದುಡಿತಾ ಇದ್ದೀವಿ, ನೀವು ಹೊಟ್ಟೆ ಪಡೆದು ದುಡಿತಾ ಇದ್ದೀರಿ, ದಟ್ಸ್ ಆಲ್. ಈಗ ದಿಗಂತ್ ಅವ್ರಿಗೆ ಏನು ಕ್ಯಾರೆಕ್ಟರ್ ರಿವೀಲ್ ಮಾಡಂಗಿಲ್ಲ ಅಂತ ಹೇಳಿದ್ದಾರೆ. ನಾವೇನಾದ್ರು ಅನ್ಕೋಬೋದಾ ಇವಾಗ ಪೊಲೀಸ್ಗೊಬ್ರು ಹೆಂಡ್ತಿ ಇದ್ದಾರೆ, ಕಳ್ಳಂಗೊಬ್ಬ ಹೆಂಡ್ತಿನೋ ಲವರೋ ಇದಾರ ಅಂತ? ಅಲ್ಲ, ಫಸ್ಟ್ ಆಫ್ ಆಲ್ ಕಳ್ಳನೇ ಅಲ್ಲ ಅಂತ ಹೇಳಿದಿರಲ್ಲ. ನಾವು ಇಷ್ಟು ದಿವಸ ಹಂಗೆ ಅನ್ಕೊಂಡಿದ್ದಪ್ಪ, ಇದು ಕಳ್ಳ ಕ್ಯಾರೆಕ್ಟ್ರು ಅಥವಾ ಏನೋ ಕ್ರಿಮಿನಲ್ ಇರ್ಬೋದು ಇವನು ನಾವು ಅನ್ಕೊಂಡಿದ್ವಿ. ಈಗ ಅದೇ ಅಲ್ಲ ಅಂತ ಅಂದ್ಮೇಲೆ ಕೇಳಂಗಿಲ್ಲ. ಅದಕ್ಕೆ ಸರ್ ನಾವು ಕೇಳಿದ್ವಿ ಹೆಂಗೆ ಡೈಜೆಸ್ಟ್ ಮಾಡ್ಕೊಳ್ಳೋದು. ಅವ್ರು ಯಾವುದೋ ಹೆಣ್ಮಕ್ಳು ಹೃದಯ ಕದ್ದಿರೋ ಕಳ್ಳ ಅಂದ್ರೆ ಒಪ್ಕೊಳ್ತೀವಪ್ಪ, ಇದನ್ನ ಹೆಂಗ್ ಡೈಜೆಸ್ಟ್ ಮಾಡೋದು? ಒಂಥರ ಕಾಣದೇ ಇದ್ದವನಿಗೆ ಕಳ್ತನ ಮಾಡೋದು ತುಂಬಾ ಈಸಿ. ನೋಡಿ ಆ ತರನು ಹುಳ ಬಿಟ್ಟಿದೀವಿ ಈಗ. ಎರಡು ತರನು ಬಿಟ್ಟಿದೀವಿ. ಯೋಚನೆ ಮಾಡಿ, ಥಿಂಕ್ ಆಡಿಯನ್ಸ್ ಆಗಿ ನೀವು ಥಿಂಕ್ ಮಾಡಿ, 30ನೇ ತಾರೀಕು ಉತ್ತರ ಕೊಡ್ತೀವಿ. ಸೊ ಹೊಸ ಮ್ಯೂಸಿಕ್ ಡೈರೆಕ್ಟರ್ನ ಇಲ್ಲಿಗೆ ಇಂಟ್ರೊಡ್ಯೂಸ್ ಮಾಡಿರೋದು ಏನಾದ್ರು ಪರ್ಟಿಕ್ಯುಲರ್ ರೀಸನ್ ಇದೆಯಾ ಅಂದ್ರೆ ಹೊಸ ಮ್ಯೂಸಿಕ್ ಡೈರೆಕ್ಟರ್ ಇಂದ ಹೊಸ ಫ್ರೆಶ್ ಸಾಂಗ್ ಸಿಗುತ್ತೆ ಅಂತ ಹೇಗೆ ಅಂತ? ಎಲ್ಲ ಮ್ಯೂಸಿಕ್ ಡೈರೆಕ್ಟರ್ಸು ನಮ್ಮ ಜೊತೆ ಒಟ್ಟಿಗೆ ಕೆಲಸ ಮಾಡಿದವ್ರೆ. ವಾಸುಕಿನೂ ಅಷ್ಟೇ, ಇವನು ಅಜ್ಜುನು ಅಷ್ಟೇ. ಇವ್ರುಗಳಿಗೆ ಎಲ್ಲ ಹೋಗ್ಬೇಕು ಅನ್ನೋದು ಇತ್ತು ಫಸ್ಟಲ್ಲೇ. ಬಟ್ ಇಬ್ರು ತುಂಬಾ ಬ್ಯುಸಿ ಇದ್ದಾರೆ. ಅಂಡ್ ನಮ್ಮ ಹುಡುಗರು ಬೆಳೀತಾ ಇದ್ದಾಗ ನಮಗೆ ಖುಷಿ. ಒಬ್ಬೊಬ್ರ ಕೈಯಲ್ಲೂ 6ರಿಂದ 8 ಸಿನಿಮಾ ಇದೆ. ಸೊ ನಾವು ಮಧ್ಯದಲ್ಲಿ ಹೋಗ್ಬಿಟ್ಟು ನನ್ನೊಂದು ಸಿನಿಮಾ ಅರ್ಜೆಂಟಾಗಿ ಮಾಡಿಕೊಡು ಅನ್ನೋಕ್ಕಾಗಲ್ಲ. ಸೊ ಹಾಗಾಗಿ ಯಾರಿಗೆ ಹೋಗ್ಬೋದು ನೆಕ್ಸ್ಟು ಅಂತ ಯೋಚನೆ ಮಾಡಿದಾಗ ವಿಷ್ಣು ವಿಜಯ್ ಅವ್ರದ್ದು ರೀಸೆಂಟ್ ಹಿಟ್ಗಳು ತುಂಬ ಚೆನ್ನಾಗಿತ್ತು. ಸೊ ಹಾಗಾಗಿ ಅವ್ರ ಜೊತೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಆ್ಯಂಡ್ ಸಾಂಗ್ ಕೂಡ ಇವತ್ತು ಹಿಟ್ ಆಗಿದೆ. ನಾಳೆ ಇನ್ನೊಂದು ಸಾಂಗ್ ಬರ್ತಾ ಇದೆ, ಅದು ಕೂಡ ಸೂಪರ್ ಹಿಟ್ ಆಗುತ್ತೆ. 4 ಸಾಂಗ್ ಇದೆ ಟೋಟಲ್. ಬರುತ್ತೆ 2 ಸಾಂಗ್ ಬರುತ್ತೆ. ಹೌದೌದು. ನೆಕ್ಸ್ಟ್ ಒಂದು ಕಾಮಿಡಿ ಸಾಂಗ್ ಬರುತ್ತೆ. ನೀವು ನೋಡಿದೀರಾ ಅನ್ಸುತ್ತೆ, ಅದು ಟ್ರೈಲರ್ಲಿ ಎಲ್ಲೋ ಒಂದ್ ಕಡೆ ಬಂದು ಹೋಗುತ್ತೆ. ಸುಂದರ್ರಾಜ್ ಅವ್ರದ್ದು, ಅವರು ಒಂದು ಆರ್ಕೆಸ್ಟ್ರಾ ಬ್ಯಾಂಡ್ ತರ ಚೆನ್ನಾಗಿದೆ. ಆ ಸಾಂಗ್ ಮಜಾ ಇದೆ. ಸೊ ಈ ಸಿನಿಮಾದಲ್ಲಿ ಉಮೇಶ್ ಅವ್ರ ಕ್ಯಾರೆಕ್ಟರ್ನ ಮುಂಚೆನೆ ಪ್ಲಾನ್ ಮಾಡಿದ್ರು ಅಥವಾ ಹೇಗೆ ಅವ್ರನ್ನ ಈ ಕ್ಯಾರೆಕ್ಟರ್ ತಂದು? ಎಸ್.ಕೆ. ಉಮೇಶ್ ಅಂದ್ರೆ ಇದು ಏನೋ ಕಮಿಷನರ್ ಕ್ಯಾರೆಕ್ಟರ್ ಇತ್ತು ನಮ್ದ್ರಲ್ಲಿ. ಸೊ ಎಸ್.ಕೆ. ಉಮೇಶ್ ಅವ್ರ ಹತ್ರ ಸುಮಾರು ಸರಿ ಭರತ್ ಮಾತಾಡಿದ್ರು, ಅಂದ್ರೆ ಡೀಟೇಲ್ಸ್ಗೋಸ್ಕರ ಮಾತಾಡಿದ್ರು. ಅದಾದ್ಮೇಲೆ ನಾವು ಕೂತಾಗ ಕಮಿಷನರ್ ಕ್ಯಾರೆಕ್ಟರ್ ಯಾರ ಹತ್ರ ಮಾಡಿಸೋದು ಅಂತ ತುಂಬ ದೊಡ್ಡ ಇಮೇಜ್ಗಳೆಲ್ಲ ಬಂತು. ಸೊ ಭರತ್ ವಾಸ್ ವೆರಿ ಕ್ಲಿಯರ್, ಸರ್ ನಂಗೆ ಯಾರು ಫ್ರೆಶ್ ಫೇಸ್ ಬೇಕು ಸರ್, ಡಾಮಿನೇಟಿಂಗ್ ಫೇಸ್ ಬೇಡ. ಅಂದರೆ ಯಾವುದೇ ನೋನ್ ಆರ್ಟಿಸ್ಟ್ನ ತಂದರೆ ಡಾಮಿನೇಟಿಂಗ್ ಫೇಸ್ ಆಗ್ಬಿಡುತ್ತೆ, ನಂಗೆ ಯಾರು ಫ್ರೆಶ್ ಫೇಸ್ ಬೇಕು ಆ ಜಾಗಕ್ಕೆ ಅಂತ. ಅವಾಗ ಹಿಂಗೆ ಮಾತಾಡ್ತಾ ಉಮೇಶ್ ಸರ್ ಇದಾರಲ್ಲ ಅಂತ ಹಿಂಗೆ ಡಿಸ್ಕಸ್ ಆಯಿತು. ಮಾಡ್ತಾರಾ ಅಂತ. ಅಲ್ಲೇ ಸಪ್ತಮಿಗೆ ಫೋನ್ ಮಾಡಿದ ತಕ್ಷಣ ಮಾಡ್ತಾರಪ್ಪ ಅಪ್ಪ, ಅಯ್ಯೋ ಇನ್ಸ್ಪೆಕ್ಟರ್ ಅಂದರೆ ಫಸ್ಟ್ ಮಾಡ್ತಾರೆ ಅವರು ಅಂತ. ಆಮೇಲೆ ನಾನು ಇಲ್ಲ ಕೇಳ್ಕೊ ಒಂದ್ಸರಿ, ಯಾಕಂದ್ರೆ ಅವರು ಮಾಡಿಲ್ಲ, ನಾವೆಲ್ಲೂ ನೋಡಿಲ್ಲ ಅವರು ಆ್ಯಕ್ಟ್ ಮಾಡಿರೋದು. ಸೊ ಒಂದ್ಸರಿ ಕೇಳಿ ಅಂತ ಕೇಳ್ಬಿಟ್ಟು ಹೇಳಿದ್ರು. ಅದಾದ್ಮೇಲೆ ಭರತ್ ಫೋನ್ ಮಾಡಿ, ಸರ್ ಹೆಂಗೋ ಕತೆ ಗೊತ್ತಿದೆ ನಿಮಗೆ, ಸೊ ಕಮಿಷನರ್ ಕ್ಯಾರೆಕ್ಟ್ರು ಇಂಡಿವಿಜುವಲ್ ಆಗಿ ಈ ಸೀನ್ಗಳಲ್ಲಿ ಬರುತ್ತೆ ಅಂತ. ಮಾಡೋಣ ಬನ್ನಿ ಬರತ್ರೆ, ತೊಂದರೆ ಇಲ್ಲ ಅಂತ. ದೆನ್ ವಿ ಸ್ಟಾರ್ಟೆಡ್. ಸೊ ದಿಗಂತ್ ಅವ್ರ ಕಡೆ ಏನಾದ್ರು ಇನ್ಪುಟ್ ಸಿಕ್ಕಿತ್ತು ಸರ್? ಯಾಕೆಂದ್ರೆ ಲೀಡ್ ಅಂತ ಯೋಚನೆ ಮಾಡಿದಾಗ ಓಕೆ ನೀವೇ ಆ್ಯಕ್ಟ್ ಮಾಡ್ತಿದ್ರೆ ಈ ಪರ್ಟಿಕ್ಯುಲರ್ ಕ್ಯಾರೆಕ್ಟರ್, ದಿಗಂತ್ ಅವ್ರಿಂದ ಏನಾದ್ರು ಇನ್ಪುಟ್ ಸಿಕ್ಕಿತ್ತಾ ಅಂತ? ಪ್ರತಿ ಸೀನ್ಗಳು ನಾವು ಮಾಡ್ಬೇಕಾದ್ರೆ ಮೋರ್ ದೆನ್ ಇನ್ಪುಟ್, ಆ ಕೋಆರ್ಡಿನೇಷನ್ನು, ಇಂಪ್ರೂವೈಸೇಷನ್ ಅಷ್ಟೇ ಬೇಕಾಗಿರೋದು. ಅಂದರೆ ದಿಗಂತು ಪರ್ಟಿಕ್ಯುಲರ್ ಆಗಿ ಹಿಂಗೆ ಮಾಡು ಪ್ರಮೋದ್, ಹಿಂಗೆ ಮಾಡು ಅಂತ ಹೇಳ್ಕೊಡ್ಬೇಕಾಗಿಲ್ಲ. ಬಟ್ ನಾನೇನೋ ಒಂದು ತಪ್ಪು ಮಾಡಿದಾಗ ಇದನ್ನ ಹಿಂಗೆ ಇಂಪ್ರೂವೈಸ್ ಮಾಡೋಣ, ಇದನ್ನ ಹಿಂಗೆ ಹೋಗೋಣ, ಈ ಡೈಲಾಗ್ ಈ ಕಡೆಯಿಂದ ತೊಗೊಳ್ಳೋಣ, ಅಥವಾ ಎಂಟ್ರಿ ಹಿಂಗೆ ಬರೋಣ, ಈ ಥರದ ಇಂಪ್ರೂವೈಸೇಷನ್ಸ್ ಇರುತ್ತಲ್ಲ, ಅದು ತುಂಬ ಮ್ಯಾಟ್ರ್ ಆಗುತ್ತೆ. ಅಂದರೆ ಎಕ್ಸ್ಪೀರಿಯನ್ಸ್ ಅಗೇನ್, ನಾನು ಬಂದು ಇಂಡಸ್ಟ್ರಿಗೆ 10 ವರ್ಷ ಆಯಿತು, ಉಳಿದವರು ಕಣ್ಣಂತೆ ತೊಗೊಂಡ್ರೆ ಅವ್ನು ಬಂದು ಇನ್ನೂ ಜಾಸ್ತಿ ಆಗಿರ್ಬೋದು. ಎಷ್ಟೋ ಜೊತೆಗೆ ದಟ್ 5 years ಆಫ್ ಎಕ್ಸ್ಟ್ರಾ ಎಕ್ಸ್ಪೀರಿಯನ್ಸ್ ಇದೆಯಲ್ಲ, ಅದು ಆಬ್ವಿಯಸ್ಲಿ ಹೆಲ್ಪ್ ಮಾಡುತ್ತೆ. ಇಬ್ರು ಕೂಡ ಆನ್ ದ ಸ್ಪಾಟ್ ಚೆನ್ನಾಗಿ, ಅಂದರೆ ನಾವೇನು ಮಾತಾಡಬೇಕಾದ್ರೆ ಇಬ್ರು ಕೂಡ ಸ್ಪಾಟಲ್ಲಿ ಪಟ್ಟಂತ ಡೈಲಾಗ್ ಹೇಳ್ಬಿಡ್ತೀರ, ಮಾತಾಡ್ಬಿಡ್ತೀರ. ಸೊ ಈ ಇಬ್ರು ಕಾಂಬಿನೇಷನ್ ಸೆಟಲ್ ಹೇಗಿರ್ತಿತ್ತು ಅಂತ? ಮಜಾ ಇರ್ತಿತ್ತು. ನನ್ಗೇನು ಅದೇನು ಅಂದ್ರೆ ಈಗ ಯೋಚನೆ ಮಾಡ್ತಾ ಇದ್ದೀನಿ, ಹೌದಾ ಹಂಗೆಲ್ಲ ಇತ್ತಾ ಅಂತ. ಅದು ನಾವು ಶೂಟಿಂಗ್ ಮಾಡಿದ್ದು ಭದ್ರಾವತಿ. ಹೌದು, ಫುಲ್ ಗ್ಯಾಂಗ್ಸ್ಟರ್. ಮಜಾ ಇತ್ತಲ್ಲ, ಮಜಾ ಇತ್ತು. ಏನ್ ಘಾಟಿಯಿಂದ ಕೆಳಗಿಳಿದ್ರೆ ನಾವು, ಮೇಲ್ ಬಂದ್ರೆ ಅವರು. ಸೊ ನಮ್ಗೇನು ಆ ವಾತಾವರಣ ಏನು ಹೊಸ್ತಲ್ಲ.
ಸಾಗರ ಆಗಿರ್ಬೋದು, ಶಿವಮೊಗ್ಗ, ಜೋಗ ಎಲ್ಲ ಸಾಗರ ಆಮೇಲೆ ಕುಂದಾಪುರ ತುಂಬಾ ಹತ್ರ. ಹೌದು, ಘಾಟಿ ಒಂದೇ. ಹಿಂಗ್ ಪಾತಾಳಕ್ಕೆ ಇಳಿದ್ರೆ ನಾವು, ಪಾತಾಳದ ಮೇಲೆ ಬಂದ್ರೆ ಇವರು. ಸೊ ಫೈನಲಿ ಸರ್, ಈಗ ನನಗೆ ಕೇಳಿದ್ರೆ ಕ್ವಶನ್, ಅದನ್ನ ನಾನು ನಿಮ್ಮನ್ನು ಕೇಳ್ತಾ ಇದ್ದೀನಿ. ಒಂದು ಒಳ್ಳೆ ಟೈಮ್ ಶುರುವಾಗಿದೆ ಅಂತ ಅನಿಸ್ತಿದೆ ಸ್ಯಾಂಡಲ್ವುಡ್ಗೆ. ಒಳ್ಳೊಳ್ಳೆ ಸಿನಿಮಾಗಳು ಬ್ಯಾಕ್ ಟು ಬ್ಯಾಕ್ ಹಿಟ್ ಆಗ್ತಿದೆ, ಜನಕ್ಕೆ ಇಷ್ಟ ಆಗ್ತಿದೆ. ಥಿಯೇಟ್ರಿಗೆ ಜನನೇ ಬರ್ತಿಲ್ಲ ಅನ್ನೋ ಟೈಮಲ್ಲಿ ಹೌಸ್ಫುಲ್ ಆಗ್ತಿದೆ ಶೋಸ್. ಹೇಗೆ ಅನ್ಸುತ್ತೆ ಅಂತ? ಖುಷಿ ಆಗುತ್ತೆ. ಅಂದ್ರೆ ಪ್ರತಿಯೊಂದು ಬೆಳವಣಿಗೆ ಸಿನಿಮಾ ಇಂಡಸ್ಟ್ರಿಲಿ ಅವ್ರ ಸಿನಿಮಾ ಇವ್ರ ಸಿನಿಮಾ ಅಂತಲ್ಲ, ಯಾವ ಲೆವೆಲ್ಗೆ ಬಂದಿದ್ವಿ. ನೀವೇ ಹೇಳಿದಾಗ ನಾವು ಡೌನ್ಫಾಲ್ ಅಲ್ಲಿ ಇದ್ದಾಗ ಯಾವ ಲೆವೆಲ್ಗೆ ಬಂದಿದ್ವಿ ಅಂದ್ರೆ, ಗುರು ಈ ವಾರ ಒಂದು ಸಿನಿಮಾ ರಿಲೀಸ್ ಇದೆ, ಅದು ಗೆದ್ದು ಬಿಡ್ಲಿ ಗುರು, ಅದು ಯಾರದ್ ಬೇಕಾದ್ರೆ ಆಗ್ಲಿ, ಗೆಲ್ಲಿ ಹೊಸಬಾನು, ಹಳಬರು, ಸ್ಟಾರು, ಇನ್ನೊಬ್ರು, ಮತ್ತು ಗೆದ್ದು ಬಿಡ್ಲಿ ಒಂದು ಸಿನಿಮಾ ಗೆಲ್ಲಿ. ಅಂದ್ರೆ ಜನಕ್ಕೆ ಅದೊಂದು ಕಲ್ಚರ್ ಮತ್ತೆ ಸ್ಟಾರ್ಟ್ ಆಗಲಿ ಥಿಯೇಟ್ರಿಗೆ ಬರೋದು ಅಂತ. ಸೊ ಆ ಕಲ್ಚರ್ ಸ್ಟಾರ್ಟ್ ಆಗಿದೆ. ಆಗಸ್ಟ್ ತಿಂಗಳು ಸೂಪರ್ ಆಗಿ ನಡೀತಾ ಇದೆ. ಸೊ ತಿಂಗಳ ಶುರುವಲ್ಲಿ ಒಂದು ಸಿನಿಮಾ ಬಂದಿದೆ, ತಿಂಗಳ ಕೊನೆಯಲ್ಲಿ ನಮ್ದೊಂದು ಸಿನಿಮಾ ಬರ್ತಾ ಇದೆ. ಅದೇ ರೀತಿ ಹೌಸ್ಫುಲ್ ಆಗಲಿ ಅಂತ ಕೇಳ್ಕೊತಾ ಇದ್ದೀನಿ. ದಿಗಂತ್ ಅವ್ರು ಏನು ಹೇಳ್ತಾರೆ ಅಂದ್ರೆ, ಈ ಖುಷಿಯ ಸಂಭ್ರಮದಲ್ಲಿ ನೀವು ಕೂಡ ಇದ್ದಾರೆ, ಯಾಕಂದ್ರೆ ಪೌಡರ್ ಕೂಡ ಸೂಪರ್ ಹಿಟ್ ಆಗಿದೆ. ಸೊ ಹೇಗೆ ಅನಿಸ್ತಿದೆ ಅಂತ? ಡಬಲ್ ಇದು ಏನೋ ಮೂಮೆ ಡಬಲ್ ಅಡ್ಡು ಪೂಟ ಅಂತ. ಸೊ ಅಷ್ಟು ಸಂತೋಷ ಇದೆ, ಅಷ್ಟು ಖುಷಿ ಇದೆ. ಒಂದೇ ವಾರದ ಗ್ಯಾಪಲ್ಲಿ 2 ಸಿನಿಮಾ ಬರ್ತಿದೆ, ಇದು ಹೆಂಗೆ ಅನ್ಸುತ್ತೆ ಅಂತ? ಅಲ್ಲ, ಅದೇ ಅದು ಒಳ್ಳೆ ಟೈಮ್ ಸ್ಟಾರ್ಟ್ ಆಗಿದೆಯಲ್ಲ, ಸೊ ಹಾಗಾಗಿ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತದ್ದು. ಆಮೇಲೆ ಮತ್ತೆ ಇವಾಗ ಎಲ್ಲರಿಗೂ ಅಷ್ಟು ಥಿಯೇಟ್ರ್ಗಳು ಇದೆ. ಇದು ಥಿಯೇಟ್ರು ಈಗ ಒಂದು ಸಿನಿಮಾ ಬರ್ತಾ ಇದೆ ಅಂತ ಇನ್ನೊಂದು ಸಿನಿಮಾ ಥಿಯೇಟ್ರನ್ನ ಕಿತ್ಕೋತಾ ಇಲ್ಲ, ಆ ಥರದ್ದೆಲ್ಲ ಏನೂ ಆಗ್ತಾ ಇಲ್ಲ ಇವಾಗ. ಇನ್ಫ್ಯಾಕ್ಟ್ ನಾನೇ ಇವತ್ತು ಹಾಸನದ್ದು ಥಿಯೇಟ್ರದ್ದು ಮಾತಾಡ್ತಾ ಇದ್ದಾಗ ನೋಡಿ, ಮುಂಚೆ ಸರ್ ನಮ್ಮ ಥಿಯೇಟ್ರ್ ಕೊಡಿ, ನಮ್ಮ ಥಿಯೇಟ್ರ್ ಕೊಡಿ, ನಮ್ಮ ಥಿಯೇಟ್ರ್ ಕೊಡಿ ಅಂತ ಇದ್ರು. ಇವಾಗ ಅಲ್ಲಿ ಸಲಗಾನು ಸೂಪರಾಗಿ ಓಡ್ತಾ ಇದೆ. ನಾನು ಕಾರ್ತಿಕ್ ಮಾತಾಡ್ತಾ ಹೇಳಿದೆ, ಚೆನ್ನಾಗಿ ಓಡ್ತಾ ಇರೋ ಸಿನಿಮಾ ದಯವಿಟ್ಟು ತೆಗಿಬೇಡಿ, ನಮ್ದು ಎಲ್ಲಿ ಸಿಗುತ್ತೆ ಅಲ್ಲಿ ಹಾಕಿ, ಪರವಾಗಿಲ್ಲ ಅಂತ. ಸಲಗ ಸೂಪರಾಗಿ ಓಡ್ತಾ ಇದೆ, ಕೃಷ್ಣಂ ಪ್ರಣಯ ಸಖಿ ಭೀಮಾ ಸೂಪರಾಗಿ ಓಡ್ತಾ ಇದೆ, ಕೃಷ್ಣಂ ಪ್ರಣಯ ಸಖಿ ಸೂಪರಾಗಿ ಓಡ್ತಾ ಇದೆ. ಆಮೇಲೆ ಪೌಡ್ರ್ ಇದೆ ಇನ್ನೊಂದು ಥಿಯೇಟ್ರಲ್ಲಿ, ಅಲ್ಲಿರೋದೇ 4 ಥಿಯೇಟ್ರು, ಅದ್ರಲ್ಲಿ 3 ಥಿಯೇಟ್ರಲ್ಲಿ ಇದಿದೆ. ಇನ್ನು ಒಂದಕ್ಕೆ ನಾವು ಪೆಪ್ಪೆ ಇಬ್ರು ಕಿತ್ತಾಡಬೇಕು, ಆ ಪರಿಸ್ಥಿತಿ. ನಾನು ಹೇಳಿದೆ, ನೀವು ಯಾವ ಶೋ ಕೊಡ್ತೀರಾ ಕೊಡಿ, ನಾನು ನೀಟಾಗಿರೋ ಥಿಯೇಟ್ರ್ ಕೊಡಿ ಸಾಕು, ಯಾವುದನ್ನು ತೆಗೆದು ಮೂವ್ ಮಾಡಿ ಎಲ್ಲ ಮಾಡೋದು ಬೇಕಾಗಿಲ್ಲ. ಯಾಕಂದ್ರೆ ಚೆನ್ನಾಗಿ ಓಡ್ತಾ ಇರೋ ಸಿನಿಮಾನ ನಾವು ಫಸ್ಟ್ ಆಫ್ ಆಲ್ ಬೀಯಿಂಗ್ ಇನ್ಸೈಡ್ ದ ಇಂಡಸ್ಟ್ರಿ ನಾವು ಮುಟ್ಟಕ್ಕೆ ಹೋಗ್ಬಾರ್ದು. ಅದನ್ನು ಅಟ್ಲೀಸ್ಟ್ ಓಡ್ತಾ ಇದೆ ಗುರು, 10 ರೂಪಾಯಿ ಆದರೂ ಅವರಾದರೂ ಲಾಭ ತಿನ್ನಲಿ, ಥಿಯೇಟ್ರ್ ಅವರು ತಿನ್ನಲಿ, ಅಟ್ ದ ಸೇಮ್ ಟೈಮ್ ಪ್ರೊಡ್ಯೂಸರ್ ತಿನ್ನಲಿ. ಸುಮ್ಮನೆ ಮೂವ್ ಮಾಡಿ ನಮ್ಮ ಬೆಳವಣಿಗೆನ ನಾವೇ ಹಾಳು ಮಾಡ್ಕೋಬಾರ್ದು ಅಂತ. ಸೊ ನೀವು ಕೂಡ ಸಿನಿಮಾ ಪ್ರಮೋಷನ್ಗೆ ಜೊತೆಗೆ ಸಿನಿಮಾ ರಿಲೀಸ್ಗೆ ತುಂಬ ಓಡಾಡ್ತಿದ್ರಿ ಮೊದಲೆಲ್ಲ. ಹೀಗೆ ಅನ್ಸುತ್ತೆ, ಯಾಕಂದರೆ ಒಂದಷ್ಟು ಥಿಯೇಟ್ರ್ಗಳು ಮುಚ್ಚಿದ್ದವು ಓಪನ್ ಆಗ್ತಿದೆ ಈಗ ಬರ್ತಿರೋ ಸಿನಿಮಾಗಳಿಂದಾಗಿ. ಅದೆಷ್ಟು ಖುಷಿ ಅನ್ಸುತ್ತೆ ಸರ್? ಖುಷಿ ಅನ್ಸುತ್ತೆ. ಅಟ್ ದ ಸೇಮ್ ಟೈಮ್ ನಾನು ಸ್ಟೇಟ್ ಟೂರ್ ಮಾಡಿದಾಗ ನಂಗೆ ತುಂಬ ಬೇಜಾರು ಇದೆ. ಇಲ್ಲಿ ಇದಕ್ಕೆ ಹೋಗಿದ್ದೆ ನಾನು, ದಾವಣಗೆರೆಯಲ್ಲಿ 3 ಥಿಯೇಟ್ರ್ ಹೊಡೆದಾಕಿದ್ದಾರೆ. 3 ಥಿಯೇಟ್ರ್ ಹೊಡೆದಾಕಿದ್ದಾರೆ, ಒಂದನ್ನು ಉಳಿಸ್ಕೊಂಡಿದ್ದಾರೆ, ಅದನ್ನು ಹೊಡೆದಾಕೋ ಪ್ಲ್ಯಾನಲ್ಲಿ ಇದ್ವಿ ಸರ್. ಈಗ ಏನೋ ಆಗಸ್ಟಿಂದ ಒಳ್ಳೊಳ್ಳೆ ಸಿನಿಮಾ ಬರ್ತಾ ಇದೆ, ನಾವು ಇಟ್ಕೊಂಡಿದ್ದೀವಿ ಅಂತಂದ್ರು. ಸೊ ಆ ಥರ ಆಗೋಗಿದೆ ಎಲ್ಲರೂ. ಆಮೇಲೆ ಪ್ರತಿಯೊಬ್ಬ ಕಾಮನ್ ಮ್ಯಾನ್ ಮಲ್ಟಿಪ್ಲೆಕ್ಸ್ಗೆ ಹೋಗಿ ಸಿನಿಮಾ ನೋಡೋಕ್ಕಾಗಲ್ಲ. ಅಲ್ಲಿನೋ ರೇಟು ಇನ್ನೊಂದು ಮತ್ತೊಂದಕ್ಕೆ ಮಿಡಲ್ ಕ್ಲಾಸ್ ಅವ್ರು ಹೋಗ್ಬೋದೇ ಬಿಟ್ಟರೆ ತುಂಬ ಲೋವರ್ ಮಿಡಲ್ ಕ್ಲಾಸ್ ಅವ್ರಿಗೆ ರೀಚ್ ಮಾಡೋಕ್ಕಾಗಲ್ಲ. ಸೊ ನಮ್ಗೆ ಹಾಗಾಗಿ ಸಿಂಗಲ್ ಸ್ಕ್ರೀನ್ಸ್ ಬೇಕು, ಅದು ಹೋದರೆ ಹೊಟ್ಟೆ ಉರಿಯುತ್ತೆ. ಬಟ್ ಅಟ್ ದ ಸೇಮ್ ಟೈಮ್ ನಾವು ಅವ್ರ ಪ್ರಾಪರ್ಟಿ ಟ್ಯಾಕ್ಸ್ ಆಗಲಿ ಇನ್ನೊಂದು ಮತ್ತೊಂದು ನಾವು ಯೋಚನೆ ಮಾಡಬೇಕಾಗತ್ತೆ. ಅವ್ರ ಮೇಂಟೆನೆನ್ಸು ಪಾಪ, ನಾವು ವರ್ಷಕ್ಕೆ 4 ಹಿಟ್ ಕೊಟ್ಟರೆ ಅವ್ರಿಗೂ ಕಷ್ಟ, ನಾವು ವರ್ಷಕ್ಕೆ ಒಂದು 40 ಹಿಟ್ಟಾರು ಕೊಟ್ಟರೆ ಅವರು ಒಂಚೂರು ಬದುಕ್ತಾರೆ. ಸೊ ಈ ನಡುವೆ ಒಂದಷ್ಟು ಸಿನಿಮಾಗಳು ರಿಲೀಸ್ ಕೂಡ ಆಗ್ತಿದೆ, ಅದಕ್ಕೂ ಕೂಡ ಕಾಂಪಿಟೇಷನ್ ಇದ್ದೇ ಇರುತ್ತೆ. ಸೊ ಯಾವ ಸಿನಿಮಾ ಬರಲಿಲ್ಲ ಅಂದಾಗ ರಿಲೀಸ್ ಆಗೋದು ಸಿನಿಮಾ ಮಾಡ್ತಿರೋರ್ಗೆ ಅನ್ಸುತ್ತೆ, ನಾವು ಸಿನಿಮಾ ಮಾಡ್ತಾ ಇದ್ದೀವಲ್ಲ, ಯಾಕೆ ನಮಗೆ ಜನ ಯಾಕೆ ನಮ್ಮನ್ನು ಅಟ್ರಾಕ್ಟ್ ಅಂದರೆ ನಮ್ಮ ಸಿನಿಮಾಗಳಿಗೆ ಬರ್ತಾ ಇಲ್ಲ ಅಂತ ಅನ್ಸುತ್ತಲ್ವ? ಸೊ ಈಗ ಈ ಪೀರಿಯಡ್ ನೋಡೋದು ನಿಮ್ಗೆ ಹೇಗೆ ಅನ್ಸುತ್ತೆ? ಅಂದರೆ ನಾನು ಯಾವ ಥರ ಸಿನಿಮಾ ಮಾಡಬೇಕು ಅಂತ ಏನಾದ್ರು ಐಡಿಯಾ ಬಂತ ಹೊಸದಾಗಿ ಅಂತ? ಇಲ್ಲ ಅಂದರೆ ಡೈರೆಕ್ಟರ್ಸ್ಗೆ ನಾನು ನಿನ್ನೆ ಮಾತಾಡ್ತಾ ಇದ್ದೆ ದಿಗಿ ಜೊತೆ, ಡೈರೆಕ್ಟರ್ಸ್ಗೆ ಇರೋದು 10 ಇಯರ್ಸ್ ಸ್ಪ್ಯಾನ್ ಅಷ್ಟೇ. ನೀನು ಅಪ್ಡೇಟ್ ಆಗಿಲ್ಲ ಅಂದರೆ ಮತ್ತೆ 10 ಇಯರ್ಸ್ಗೆ ಯು ಆರ್ ಔಟ್ಡೇಟೆಡ್. ಬಟ್ ಆ್ಯಕ್ಟರ್ ಕ್ಯಾನ್ ಆ್ಯಕ್ಟ್ ಟಿಲ್ ಹಿ ಡೈಸ್. ಇಫ್ ಈಸ್ ವರ್ಸಟೈಲ್ ಹಿ ಕ್ಯಾನ್ ಆ್ಯಕ್ಟ್ ಟಿಲ್ ಹಿ ಡೈಸ್. ಸೊ ಆ ಥರ ನೀವು ಪ್ರತಿ 10 ವರ್ಷಕ್ಕೂ ಆ ಡೈರೆಕ್ಟರ್ ಅಪ್ಡೇಟ್ ಆಗಬೇಕು, ಇಲ್ಲ ಹೊಸ ಡೈರೆಕ್ಟರ್ಗಳು ಬರಲೇಬೇಕು. ಸೊ ಆ ಹೊಸ ಡೈರೆಕ್ಟರ್ಗಳು ಬಂದಾಗ ನಿಮ್ಗೆ ಆ ಪೀರಿಯಡ್ ಚೇಂಜ್ ಆಗ್ತಾ ಹೋಗುತ್ತೆ, ಆ ಸೀಸನ್ ಚೇಂಜ್ ಆಗ್ತಾ ಹೋಗುತ್ತೆ, ಸಿನಿಮಾ ಸಕ್ಸಸ್ ಆಗುತ್ತೆ. ಸೊ ಸಿನಿಮಾದ ಇನ್ನಷ್ಟು ಕ್ಯಾರೆಕ್ಟರ್ಗಳು ಸುಂದರ್ ರಾಜ್ ಅವ್ರು ಮಾಡಿದ್ದಾರೆ. ಆ ಕ್ಯಾರೆಕ್ಟರ್ಗಳು ಸುಂದರ್ ರಾಜ್ ಅವ್ರು ನನ್ನ ಮಾವನ ಕ್ಯಾರೆಕ್ಟರ್ ಮಾಡಿದ್ದಾರೆ, ಅಂದರೆ ನನ್ನ ಹೆಂಡತಿ ತಂದೆ. ಸೊ ಅವರು ಮೆಲೋಡಿ ಮೋಹನ್ ಅಂತ ಈ ಸಿನಿಮಾದಲ್ಲಿ ಅವ್ರ ಹೆಸರು. ಅವ್ರದ್ದೇ ಒಂದು ಆರ್ಕೆಸ್ಟ್ರಾ ಬ್ಯಾಂಡ್ ಇರುತ್ತೆ. ಸೊ ಒಂದು 60+ ಏಜಲ್ಲಿರುವಂಥ ಒಂದು 4 ಜನ ಅಜ್ಜಂದ್ರು 4 ಜನ ಅಜ್ಜಂದ್ರು ಸೇರ್ಕೊಂಡು ಒಂದು ಆರ್ಕೆಸ್ಟ್ರಾ ಮಾಡಿದ್ರೆ ಹೆಂಗಿರುತ್ತೆ, ಆ ಥರದ್ದು ಒಂದು ಗ್ಯಾಂಗ್ ಅದು. ನಾವು ಟ್ರೇಲರಲ್ಲಿ ನೋಡಿದಾಗ ಗೊತ್ತಾದ್ರೆ ಫಸ್ಟ್ ಹಾಫು ಈ ಕಾಮಿಡಿಗಳು ಈ ಇದ್ರಲ್ಲಿ ಹೋದ್ರೆ ಸೆಕೆಂಡ್ ಹಾಫ್ ತುಂಬ ಸ್ಪೀಡಾಗಿ ಹೋಗುತ್ತೆ ಅನ್ನೋದು ನಾವು ಅಂದ್ಕೊಂಡಿದ್ದೀವಿ. ಅದರಲ್ಲಿ ಇರೋದು ಹಂಗೇನೆ. ನಾವು ಹೀರೋ ಸಿನಿಮಾ ನೋಡಿದಾಗಲೂ ಹಂಗೆ ಅನಿಸಿತ್ತು. ಸ್ಪೀಡ್ ನಂಗೆ ಗೊತ್ತಿಲ್ಲ, ಯಾಕಂದ್ರೆ ನಾನು ಇನ್ನೂ ಸಿನಿಮಾ ನೋಡಿಲ್ಲ. ರಿಷಬ್ 2 ಸರಿ ಸಿನಿಮಾ ನೋಡಿದ್ದಾನೆ, ಅದೇ ನನಗೆ ಕೊಟ್ಟಿರೋ ಕಾನ್ಫಿಡೆನ್ಸು. ಅವ್ನು ಯೂಶಲಿ 1 ಸರಿ ನೋಡ್ತಾನೆ, ಓಕೆ ಏನಾದ್ರು ಚೇಂಜಸ್ ಇದ್ರೆ ಹೇಳ್ತಾನೆ. ಅವ್ನು 2 ಸರಿ ಸಿನಿಮಾ ನೋಡಿದ್ದಾನೆ. ಯಾಕೆ ಅಂತ ಕೇಳಿದೆ, ಖುಷಿ ಆಯಿತು ಚೆನ್ನಾಗಿದೆ ಸಿನಿಮಾ ಅಂತಂದ. ಸೊ ಅದೊಂಚೂರು ಕಾನ್ಫಿಡೆನ್ಸ್ ಕೊಟ್ಟಿದೆ. ಇಲ್ಲ, ನಾನು ಯಾವ ಸಿನಿಮಾನು ನಾನು ಬಿಫೋರ್ ಪ್ರೀಮಿಯರ್ ಶೋ ನೋಡಲ್ಲ.
ಅದು ನಂದು ವಾಸ್ತು. ಓಕೆ, ಎರಡು ವಿಷಯ ಸರ್, ಎರಡು ಫೈನಲ್. ಒಂದು, ನೀವು ಪೊಲೀಸ್ ಗಳಿಗೆ ಒಂದು ಸ್ಪೆಷಲ್ ಪ್ರೀಮಿಯರ್ ಮಾಡ್ತಿದ್ದೀರಾ ಅಂತ ಕೇಳಿದ್ವಿ. ಸೊ ಹೇಗಿದೆ ಸರ್ ರೆಸ್ಪಾನ್ಸ್? ಅಂದರೆ ಈಗ ಆಗಿದೆಯಾ ಪ್ರೋಸೆಸ್ ಹೇಗೆ ಅಂತ? ಇದೆ, ಮಾತಾಡಿದ್ದೀವಿ ಆಲ್ರೆಡಿ, ಕಮಿಷನರ್ಗೆ ಮಾತಾಡಿದ್ದೀವಿ, ಪ್ರೋಸೆಸ್ಸಲ್ಲಿದೆ. ಇವತ್ತು ಸಂಜೆ ಒಳಗಡೆ ನಮ್ಗೆ ಆ ಡೀಟೇಲ್ಸ್ ಸಿಕ್ಬಿಡತ್ತೆ. ವಿತ್ ಫ್ಯಾಮಿಲಿ, ಬರೀ ಪೊಲೀಸ್ ಅವ್ರಿಗಲ್ಲ, ವಿತ್ ಫ್ಯಾಮಿಲಿ ಬರಬೇಕು ಅವರು ಅನ್ನೋದು ಉದ್ದೇಶ ನಮ್ಮದು. ಯಾಕಂದರೆ ಇದೊಂದು ಫ್ಯಾಮಿಲಿ ಚಿತ್ರ ಆಗಿರೋದ್ರಿಂದ ಅವ್ರು ವಿತ್ ಫ್ಯಾಮಿಲಿ ಬಂದರೆ ದೇ ವಿಲ್ ಎಂಜಾಯ್. ಸೊ ಇದನ್ನು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಡೆಡಿಕೇಟ್ ಮಾಡ್ತಾ ಇದ್ದೀವಿ, ಕರ್ನಾಟಕ ಪೊಲೀಸ್ಗೆ. ಅದಕ್ಕೆ ಕೂಡ ಕಮಿಷನರ್ಗೂ ಕೂಡ ಸಿನಿಮಾಗೆ ಬರೋಕ್ಕೆ ಹೇಳಿದ್ವಿ. ಸೊ ಫೈನಲಿ ಈಗ August 30th ಸಿನಿಮಾ ಬರ್ತಿದೆ. ಸೊ ಏನು ಹೇಳ್ತೀರಾ ಸರ್ ನಿಮ್ಮ ಪ್ರೇಕ್ಷಕರಿಗೆ ಸಿನಿಮಾ ನೋಡ್ಲಿಕ್ಕೆ? ಯಾಕೆ ಪ್ರಮೋದ್ ಅವ್ರನ್ನ ಈ ಕ್ಯಾರೆಕ್ಟರ್, ಅದರಲ್ಲೂ ಡಿಮೋಟ್ ಆಗಿರೋವಂಥ ಪ್ರಮೋದ್ ಅವ್ರನ್ನ ಯಾಕೆ ನೋಡ್ಬೇಕಂತ? ಅದೇ ಎಲ್ಲ ಕ್ಯಾರೆಕ್ಟರ್ಗಳು, ಎಲ್ಲ ಪೊಲೀಸ್ ರ್ಯಾಂಕಿಂಗ್ ಮಾಡಿರೋದನ್ನು ನೋಡಿದ್ದೀರಾ, ಕಾನ್ಸ್ಟೇಬಲ್ ಮಾಡಿರೋದು ನೀವು ನೋಡಿಲ್ಲ. ಮೊದಲನೇದಾಗಿ ಅದಕ್ಕೆ ಬನ್ನಿ. ಎರಡನೇದಾಗಿ ನಿಮ್ಮನ್ನು ನಗಿಸುವಂಥ ಪ್ರಯತ್ನ ಸತತವಾಗಿ ಎಲ್ಲ ಸಿನಿಮಾದಲ್ಲೂ ಮಾಡ್ತಾ ಇದ್ದೀವಿ. ಸೊ ನಾವೆಲ್ಲೂ ಡಿಸಪಾಯಿಂಟ್ ಮಾಡಿಲ್ಲ. ಅದೇ ಕಾನ್ಫಿಡೆನ್ಸ್ ಇಟ್ಕೊಂಡು ನೀವು ಮತ್ತೆ ಬರ್ಬೋದು ಥಿಯೇಟರ್ ಕಡೆಗೆ. ಮೂರನೇದು, ಪೊಲೀಸ್ ಅವರ ಮೇಲೆ ಒಂದು ಸಣ್ಣ ಕನಿಕರ, ಒಂದು ಸಣ್ಣ ಪ್ರೀತಿ ಹುಟ್ಟಬೇಕು ಅನ್ನೋದೇ ಈ ಸಿನಿಮಾದ ಉದ್ದೇಶ. ಅದು ನಿಮಗೆ ಯಾಕೆ ಅನ್ನೋ ರೀಸನ್ನು ನಿಮಗೆ ಗೊತ್ತಾಗೋಕ್ಕೋಸ್ಕರ ನೀವು ಥಿಯೇಟ್ರಿಗೆ ಬರಬೇಕು. August 30. ದಿಗಂತ್ ಅವ್ರ ಕ್ಯಾರೆಕ್ಟರ್ ಅಂತೂ ರಿವೀಲ್ ಮಾಡಿಲ್ಲ. ಸೊ ನಾವು ಅಂದರೆ ಈಗ ಥಿಯೇಟ್ರಿಗೆ ಬರುವಂಥವ್ನಿಗೆ ಓಕೆ ಪೌಡ್ರ್ ನೋಡ್ಕೊಂಡು ಬಂದ್ವಪ್ಪ, ಇದು ಹಿಂಗಿತ್ತು, ಹಿಂಗೆ ನಮ್ಗೆ ಇಷ್ಟು ಎಂಟರ್ಟೈನ್ಮೆಂಟ್ ಸಿಕ್ತು ಅಂತ. ಈ ಸಿನಿಮಾ ಪರ್ಟಿಕ್ಯುಲರ್ ಆಗಿ ದಿಗಂತ್ ಅವರಲ್ಲಿ ಏನು ವಿಶೇಷತೆ ನೋಡ್ಲಿಕ್ಕೆ ಬರ್ತಾರೆ ಅಂತ? ಅದೇ ಪ್ರಮೋದ್ ಅವ್ರು ಹೇಳ್ದಂಗೆ ಒಳ್ಳೆ ಎಂಟರ್ಟೈನಿಂಗ್ ಆಗಿದೆ, ನಗ್ಸಿದ್ದೀವಿ, ಸಾಕಷ್ಟು ನಿಮ್ಮನ್ನು ಎಂಟರ್ಟೈನ್ ಮಾಡೋಂಥ ಎಲಿಮೆಂಟ್ಸ್ಗಳಿದೆ. ಸಾಂಗ್ಸ್ ಇರ್ಬೋದು, ದೃಶ್ಯಗಳಿರ್ಬೋದು, ಆಮೇಲೆ ನಮ್ಮ ಚಂದ್ರಣ್ಣ ಅಂತ ಕ್ಯಾಮ್ರಾಮನ್ DOP ಸಖತ್ತಾಗಿ ಅದ್ಭುತವಾಗಿ ಕ್ಯಾಪ್ಚರ್ ಮಾಡಿದ್ದಾರೆ. ಆಮೇಲೆ ಅದು ಒಂದು ಒಳ್ಳೆ ಕ್ಯಾಮ್ರಾದಲ್ಲಿ ಶೂಟ್ ಮಾಡಿದ್ದೀವಿ. ಅಂದರೆ 70mm ಸ್ಕ್ರೀನಲ್ಲೇ ಬಂದು ಕುತ್ಕೊಂಡು ನೋಡೋ ಅಂಥ ಒಂದು ಸಿನಿಮಾ. ಸೊ ನೀವು ನಾಳೆ TVಲಿ ನೋಡ್ತೀನಿ, ಫೋನಲ್ಲಿ ನೋಡ್ತೀನಿ, ಅದೆಲ್ಲ ಈಗ ಫಸ್ಟ್ ಆಫ್ ಆಲ್ ಮೊನ್ನೆ ಅಲ್ಲ, OTT ನೋಡ್ತೀನಿ, TVಲಿ ನೋಡ್ತೀನಿ ಅನ್ನೋದಕ್ಕೆ ಯಾರು ತಗೋತಾ ಇಲ್ಲ. ನಿಮ್ಗೆ ಹೆಂಗೂ ಸಿಗಲ್ಲ. ನೀವು ಥಿಯೇಟ್ರಿಗೆ ಬಂದರೆ ಮಾತ್ರ ನಮ್ಮ ಸಿನಿಮಾ ಸಿಗುತ್ತೆ. ಸೊ ಒಳ್ಳೆ ಸಿನಿಮಾನ ಥಿಯೇಟ್ರಿಂದ ಹೋಗೋಕ್ಕಿಂತ, ಅಂದರೆ ಮಿಸ್ ಮಾಡೋಕ್ಕಿಂತ ಮುಂಚೆ ಬಂದು ಥಿಯೇಟ್ರಲ್ಲಿ ನೋಡಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಈಗ ಈ ಸಿನಿಮಾಗಳ ಸಕ್ಸಸ್ ಜರ್ನಿ ಒಳಗೆ ನಿಮ್ಮ ಸಿನಿಮಾ ಕೂಡ ಸೇರಲಿ ಅಂತ ನಾವು ಕೂಡ ವಿಶ್ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್. ಸೊ ಇದಿಷ್ಟು ದಿಗಂತ್ ಹಾಗೂ ಪ್ರಮೋದ್ ಶೆಟ್ಟಿ ಅವರ ಮಾತಾಗಿತ್ತು. ಸೊ August 30ನೇ ತಾರೀಕು ಲಾಫಿಂಗ್ ಬುದ್ಧ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಲಾಫಿಂಗ್ ಬುದ್ಧ ಆಗಿ ಪ್ರಮೋದ್ ಶೆಟ್ಟಿ ಅವರು ಕಾಣಿಸ್ಕೊಂಡಿದ್ರೆ, ದಿಗಂತ್ ಅವ್ರು ಯಾವ ಕ್ಯಾರೆಕ್ಟರ್ ಮಾಡಿದ್ದಾರೆ ಅನ್ನೋದು ಕೂಡ ಇವಾಗಲೂ ಕೂಡ ಅದು ಸಸ್ಪೆನ್ಸ್ ಆಗಿ ಹೇಳ್ಕೊಂಡಿದೆ. ಇನ್ನಷ್ಟು ಸಿನಿಮಾ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.